ಇಂದಿನ ಓಸಕ್ಕಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಗಾದೆ ಮಾತನ್ನ ನಾವೆಲ್ಲರೂ ಕೇಳಿದ್ದೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು. ಊಟದ ಕ್ರಮಬದ್ಧತೆ, ಅಗತ್ಯ, ಮಹತ್ವ ಇವುಗಳನ್ನು ನಿಖರವಾಗಿ ತಿಳಿದುಕೊಂಡ್ಬಿಟ್ರೆ ನಿರೋಗಿಯಾಗಿರಬಹುದು ಅನ್ನುತ್ತೆ ಈ ಗಾದೆ ಮಾತು. ಇದರ ಜೊತೆಗೆ ಇನ್ನೊಂದು ಹೊಸ ವಿಚಾರವನ್ನ ಡೈಟಿಷಿಯನ್ ಪ್ರೇಮಾ ಅವರು ಇಂದಿನ ಓಸಕ್ಕಿಯಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ದೇಹದ ಅನಗತ್ಯ ತೂಕವನ್ನ ಕಮ್ಮಿ ಮಾಡಿಕೊಳ್ಳೋದರ ಜೊತೆಗೆ ಸಮ ಪ್ರಮಾಣದಲ್ಲಿ ಪೌಷ್ಟಿಕಾಂಶವನ್ನ ಸೇವಿಸೋದ್ರಿಂದ ಋತುಚಕ್ರದಲ್ಲಿಯ ಏರುಪೇರು ಮತ್ತೆ ಅದರಿಂದ ಬರುವಂತಹ ಬಂಜೆತನ ಇವನ್ನ ಕೂಡ ನಿವಾರಿಸಬಹುದು ಎಂದು. ಆಶ್ಚರ್ಯ ಆಗ್ತಿರ್ಬೇಕು ಅಲ್ವೇ? ಇಂದಿನ ಕಾರ್ಯಕ್ರಮದಲ್ಲಿ ಇದರ ಕುರಿತಾದ ಅಮೂಲಾಗ್ರವಾದ ಮಾಹಿತಿಯನ್ನ ಅವರು ನಮಗೆ ನೀಡ್ತಾ ಇದ್ದಾರೆ. ಡೈಟಿಷಿಯನ್ ಪ್ರೇಮಾ ಅವರು ಈಗಾಗಲೇ ತಮ್ಗೆಲ್ಲರಿಗೂ ಸಾಕಷ್ಟು ಪರಿಚಿತರಾಗಿದ್ದಾರೆ. ದೇಹದ ಅನಗತ್ಯ ತೂಕವನ್ನ ಅಂದ್ರೆ ಬೊಜ್ಜನ್ನ ಸುಲಭವಾಗಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಮತ್ತೆ ನಿರಂತರವಾಗಿ ಕಾಪಾಡ್ಕೊಂಡು ಬರೋದು ಹೇಗೆ ಎನ್ನುವುದರ ಕುರಿತಾಗಿ ಉಪಯುಕ್ತವಾದ ಸಲಹೆ ಸೂಚನೆಗಳನ್ನು ನೀಡ್ತಾ ಅವರು ಈಗಾಗಲೇ ಸಾಕಷ್ಟು ಜನಪ್ರಿಯರಾಗಿದ್ದಾರೆ. ಇದರ ಕುರಿತಾಗಿ ಜನರಲ್ಲಿರುವ ತಪ್ಪು ಗ್ರಹಿಕೆಯನ್ನು ಹೋಗಲಾಡಿಸುವುದರತ್ತ ಪತ್ರಿಕೆಯಲ್ಲಿ ಲೇಖನವನ್ನ ಬರಿತಾ ಕಾರ್ಯಕ್ರಮವನ್ನು ನೀಡ್ತಾ ಅವರು ಜನರಿಂದ ಪ್ರಶಂಸೆಯನ್ನ ಗಳಿಸಿಕೊಂಡಿದ್ದಾರೆ. ಮತ್ತೆ ತಮ್ಮ ಈ ಸಾಧನೆಯಿಂದಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಲ್ಪಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ತೂಕದಿಂದಾಗಿ ಬರುವ ಬಂಜೆತನ ಮತ್ತು ಋತುಚಕ್ರದಲ್ಲಿ ಏರುಪೇರು ಇದಕ್ಕೆ ಸಲಹೆ ಸೂಚನೆಯನ್ನ ಅವರು ನೀಡ್ತಿದ್ದಾರೆ. ತಮಗೂ ಕೂಡ ಈ ಕುರಿತಾಗಿ ಪ್ರಶ್ನೆಯನ್ನ ಕೇಳುವುದಿದ್ದಲ್ಲಿ ತಾವು ಕೂಡ ಇಲ್ಲಿಗೆ ನೇರವಾಗಿ ಕರೆ ಮಾಡಿ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದುಕೊಳ್ಳಬಹುದು. ತಾವು ಕರೆ ಮಾಡಬೇಕಾದ ಸಂಖ್ಯೆ 23542599 23542699. ವೀಕ್ಷಕರೇ, ತಮಗ್ ಗೊತ್ತೇ ಇದೆ, ಕರೆ ಮಾಡಬೇಕಾದಾಗ ನಿಮ್ಮ ಹೆಸರನ್ನ ಹೇಳಿ, ಊರನ್ನ ಹೇಳಿ ಹಾಗೂ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಆದಷ್ಟು ಕಮ್ಮಿ ಇಟ್ಕೊಂಡ್ಬಿಡಿ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಾ ಅವರನ್ನು ಸ್ವಾಗತ ಮಾಡ್ತಾ ನಾವು ಪ್ರಾರಂಭ ಮಾಡೋಣ. ನಮಸ್ಕಾರ ಪ್ರೇಮಾ ಅವರೇ. ನಮಸ್ಕಾರ ಶೋಭಾ. ಪ್ರತಿಯೊಂದು ಸ್ತ್ರೀಯ ಕನಸು ಮತ್ತೆ ಕನವರಿಕೆ ತಾಯ್ತನವನ್ನು ಹೊಂದೋದಾಗಿರುತ್ತೆ. ಹೌದು. ಅದು ಸಾಧ್ಯವಾಗದೇ ಇದ್ದಾಗ ಅವಳ ತುಮುಲ ಅವಳಿಗೆ ಮಾತ್ರ ಗೊತ್ತು. ಇದಕ್ಕೆ ಕಾರಣ ಹಲವಾರಿರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣವನ್ನ ಹೇಳ್ತೀರಾ? ಇದಕ್ಕೆ ಕಾರಣಗಳು ನೀವು ಹೇಳಿದಾಗೆ ಹಲವಾರು ಇದೆ. ಈ ಮುಖ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಗೈನಕಾಲಜಿಕಲ್ ಅಂದ್ರೆ ಮೆಡಿಕಲ್ ರಿಲೇಟೆಡ್ ಆಗಿರುವಂತಹ ಸಮಸ್ಯೆಗಳು ಕೂಡ ಸಾಕಷ್ಟು ಇರುತ್ತೆ. ಅದು ನಮ್ಮ ಇವತ್ತಿನ ಮಿತಿಯಲ್ಲಿ ಬರದೇ ಇರೋದ್ರಿಂದ ನಾವು ಅದನ್ನ ಯಾವುದನ್ನು ಮಾತಾಡೋದು ಬೇಡ. ನಾನು ಆಹಾರ ತಜ್ಞೆಯಾಗಿ ಅದರೊಳಗಿಂದ ಏನನ್ನ ಇದಕ್ಕೆ ಮಾಡಬಹುದು ಅನ್ನುವಂತ ಒಂದು ವಿಷಯವನ್ನ ಮಾತ್ರ ಇವತ್ತು ನಾವು ಮಾತಾಡೋಣ. ಹಾಗಾಗಿ ಅಂದ್ರೆ ನೀವು ಪರಿಹಾರ ಸೂಚಿಸುವಂತಹ ಹೌದು ತೊಂದರೆ ಯಾವುದು ಅಂತ ತಿಳಿಸ್ತೀರಾ? ನೋಡಿ, ಇವಾಗ ನೀವು ಆಗ್ಲೇ ಕೇಳಿದ ಹಾಗೆ ಈ ಋತುಚಕ್ರದ ಏರುಪೇರುಗಳು ಹಲವಾರು ಕಾರಣಗಳಿಗೆ ಬರಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ, ತೀರಾ ಇತ್ತೀಚಿನ ದಿನಗಳಲ್ಲಿ ಇಡೀ ಜಗತ್ತಿನಾದ್ಯಂತ, ನಮ್ಮ ದೇಶದಲ್ಲೂ ಕೂಡ, ಈಗ ನಮ್ಮ ದೇಶಕ್ಕೆ ಬರೋಣ ನಾವು, ನಮ್ಮ ದೇಶದಲ್ಲಿ ಈ ಹಿಂದೆ ತಾಯಂದಿರಿಗೆ ಕಾಣಿಸ್ಕೊಳ್ಳದೆ ಇದ್ದಂತಹ ಈ ಋತುಚಕ್ರದ ಏರುಪೇರು, ಅದರಿಂದ ಉಂಟಾಗುವಂತ ಬಂಜೆತನ ಈ ಹಿಂದೆ ಕಾಣಿಸ್ಕೊಳ್ದೆ ಇದ್ದಿದ್ದು ಈಗ ಹೆಚ್ಚು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗ ಅಂತ ಹೇಳಿದ್ರೆ ಕಡೆಗೆ ಇತ್ತೀಚೆಗೆ ಒಂದು 10 ವರ್ಷದ ಈಚೆಗೆ ಇದು ವಿಪರೀತ ದ್ವಿಗುಣವಾಗ್ತಾ ಹೋಗ್ತಾ ಇದೆ ಈ ಸಂಖ್ಯೆ. ಅಂದ್ರೆ ಕಾರಣ ಏನಿರಬಹುದು ಹಾಗಿದ್ರೆ? ಇದು ಇದ್ದಕ್ಕಿದ್ದ ಹಾಗೆ ನಮ್ಮ ಈ ಜೀನ್ ಪೂಲ್ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಇದು ಬರೀ ಜೆನೆಟಿಕ್ ಇಂದ ಬಂದಿರೋ ವಿಷಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಇದ್ದಕ್ಕಿದ್ದಂಗೆ 10 ವರ್ಷಗಳಿಂದ ಕಾಣಿಸ್ಕೊತಾ ಇದೆ ಅಂತ ಅಂದರೆ ಇದು ಸೋಷಿಯಲ್ ರೀಸನ್ಸ್ ಇರ್ಬೇಕು ಇದಕ್ಕೆ. ಅಂದ್ರೆ ಸಾಮಾಜಿಕ, ನಾವು ಬದುಕ್ತಿರೋ ರೀತಿ, ಈ ಸಾಮಾಜಿಕ ಕಾರಣಗಳು ಈ ಋತುಚಕ್ರದ ಏರುಪೇರಿಗೆ ಕಾರಣ ಆಗಿದೆ. ಇದಕ್ಕೆ ಏನು ಸಾಮಾಜಿಕ ಕಾರಣಗಳು ಯಾವ್ಯಾವ್ದು ಬರುತ್ತೆ? ಮೊದಲನೇದಾಗಿ ನಾವು ನೋಡ್ತಾ ಇರುವಂತಹ ಒಂದು ಚೇಂಜ್ ನಾವೇನ್ ಕಂಡಿದೀವಿ ಅಂತ ಹೇಳಿದ್ರೆ, ನಾವು ಊಟ ಮಾಡ್ತಿರೋ ಕ್ರಮ, ನಾವು ಬದುಕ್ತಿರೋ ಕ್ರಮ ಇದೆಯಲ್ವಾ, ಇದು ನಮ್ಮಲ್ಲಿ ಬಂದಿರುವಂತಹ ಬದಲಾವಣೆಗಳು ನಮ್ಮ ಶರೀರದ ಒಳಗಡೆ ಹೇಗೆ ಪ್ರಭಾವವನ್ನು ಬೀರಿದೆ. ಈ ಒಂದು ನಮ್ಮ ಶರೀರದ ಒಳಗಡೆ ಈ ಒಂದು ಬದಲಾವಣೆ ತಂದಿರೋ ಪ್ರಭಾವದಿಂದ ಉಂಟಾಗಿರುವಂತಹ ಋತುಚಕ್ರದ ಏರುಪೇರು, ಅದರಿಂದ ಉಂಟಾಗಿರುವಂತಹ ಬಂಜೆತನ ರಿಲೇಟೆಡ್ ಆಗಿರುವಂತಹ ವಿಷಯವಾಗಿದೆ. ಆ ಒಂದು ವಿಷಯವನ್ನ ಮಾತ್ರ ನಾವಿಲ್ಲಿ ಮಾತಾಡೋಣ. ಯಾಕೆಂತ ಹೇಳಿದ್ರೆ ಈ ಸ್ತ್ರೀ ರೋಗದ ತಜ್ಞರು ಮಾತಾಡುವಂತದ್ದು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಇದು. ಅಂದ್ರೆ ಈಗ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ, ನಮ್ಮ ಜೀವನ ಕ್ರಮ ಇತ್ತಿತ್ತಲಾಗಿ ಬದಲಾವಣೆ ಆಗ್ತಾ ಇದೆ, ಅದರಿಂದಾಗಿ ಋತುಚಕ್ರದಲ್ಲಿ ಕೂಡ ಏರುಪೇರು ಕಾಣಿಸ್ಕೊಳ್ತಾ ಇದೆ. ಹೌದು. ಅಂದ್ರೆ
ನಮ್ಮ ಮಾನಸಿಕ ಸ್ಥಿತಿ ಕೂಡ ನಮ್ಮ ಋತುಚಕ್ರದ ಮೇಲೆ ಪರಿಣಾಮವನ್ನು ಅದು ಬೀರುತ್ತೆ ಕೂಡ ಅಂತ ನೀವು ಬರುತ್ತೆ. ಹೇಳ್ತೀರಾ? ಆದ್ರೆ ಇವತ್ತಿನ ಮಿತಿಯೊಳಗೆ ನಮ್ಮ ಮಾನಸಿಕ ನಾವು ಸ್ಥಿತಿಗತಿಗಳನ್ನ ತೆಗೆದುಕೊಂಡು ಬರೋದು ಬೇಡ. ಇವತ್ತಿನ ಈ ಮಿತಿಯಲ್ಲಿ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತಹದ್ದು ಏನು ಅಂತ ಹೇಳಿದಾಗ ಅದನ್ನ ಮಾತ್ರ ನಾವು ಮಾಡ್ಕೊಂಡು ಹೋಗೋಣ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ನಾವೇನ್ ಹೇಳ್ತಾ ಇದೀವಿ, ಅಥವಾ ಈ ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್, ಅದಕ್ಕೆ ಯಾವುದೇ ಒಂದು ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋದ್ರೂ ಕೂಡ ಅಲ್ಲಿ ಕೂಡ ಮೊದಲನೇದಾಗಿ ಹೇಳೋದು ಏನಂತ ಹೇಳಿದ್ರೆ ನ್ಯೂಟ್ರಿಷನಲ್ ಟ್ರೀಟ್ಮೆಂಟ್ ಇಸ್ ಅ ಕಾರ್ನರ್ ಸ್ಟೋನ್. ಆ ಟ್ರೀಟ್ಮೆಂಟ್ ಅಲ್ಲಿ ಮೊದಲನೇದಾಗಿ ಬರಬೇಕಾಗಿರೋದೇ ನ್ಯೂಟ್ರಿಷನ್. ಇಲ್ಲಿ ಬಂದು ಇಲ್ಲಿ ಸರಿ ಹೋಗ್ಲಿಲ್ಲ ಅಂತ ಅಂದಾಗ ಅದನ್ನ ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇಡೀ ಜಗತ್ತಿನಾದ್ಯಂತ ಒಪ್ಕೊಂಡಿರುವಂತಹ ವಿಷಯ. ಮೊದಲನೇ ಸ್ಥಾನ ನ್ಯೂಟ್ರಿಷನ್ ಅಲ್ಲಿ ಸರಿ ಮಾಡ್ಸಕ್ಕೆ ನೋಡಿ, ಯಾಕೆಂದ್ರೆ ಇದು ಸಹಜವಾಗಿರುವಂತದ್ದು, ಜೊತೆಗೆ ಇದರಿಂದಾನೇ ಬಂದಿರುವಂತದ್ದು. ಈ ಸೋಷಿಯಲ್ ರೀಸನ್ಸ್ ಇಂದ, ಮುಖ್ಯವಾಗಿ ನಾವು ತಿನ್ನುತ್ತಿರೋ ಆಹಾರದ ಕ್ರಮದಿಂದ, ನಮ್ಮ ಬದುಕಿನ ರೀತಿಯಿಂದ ಆಗಿರೋದ್ರಿಂದ ಈ ಸಮಸ್ಯೆ. ಇದನ್ನ ಮೊದಲು ಸರಿ ಮಾಡಿ ಅಂದ್ರೆ ಅಂತ ನಮ್ಮ ಹೇಳೋದು. ಬದುಕುವ ರೀತಿಯನ್ನ ನಾವು ವ್ಯತ್ಯಾಸ ಮಾಡಿಕೊಂಡು ಆಹಾರದಲ್ಲಿ ಕ್ರಮಬದ್ಧತೆಯನ್ನ ಸರಿಗೊಳಿಸ್ಕೊಂಡು ಮೊದಲು ಇದನ್ನ ಪ್ರಯತ್ನ ಮಾಡಿ ನೋಡಿ, ಆಮೇಲೆ ಉಳಿದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಹೇಳ್ತೀರಿ. ಮೊದಲನೇದು ಇದಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನ ಹೇಗೆ ಪರಿಹರಿಸ್ಕೊಳ್ಬಹುದು ಅಂತ ನೀವು ಹೇಳ್ತೀರಿ? ನೋಡಿ, ಹೇಗೆ ಪರಿಹರಿಸ್ಕೋಬಹುದು ಅಂತ ಹೇಳಿದ್ರೆ ತುಂಬಾ ವಿಷಯಗಳನ್ನ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಯಾವುದೇ ಒಂದೇ ಒಂದು ಆಹಾರವನ್ನ ಕೊಟ್ಟ ತಕ್ಷಣ ಈ ಋತುಚಕ್ರದ ಏರುಪೇರನ್ನ ಸರಿ ಮಾಡ್ಬೇಕು ಅಂತ ಅನ್ನೋದು ಇಲ್ಲ. ಸಾಧಾರಣ ಜನಗಳು ಹಾಗೆ ತಿಳ್ಕೊಳ್ಳೋದು, ನನ್ಗೆ ಋತುಚಕ್ರದ ಏರುಪೇರಿದೆ, ಯಾವ ಒಂದು ಆಹಾರ ತಗೋಬೇಕು, ನಾವು ನಲ್ಲಿಕಾಯಿ ತಗೊಂಡ್ಬಿಡ್ಲಾ, ಅಥವಾ ನಿಂಬೆಹಣ್ಣು ನೀರ್ ಕುಡಿದ್ ಬಿಡ್ಲಾ, ಅಥವಾ ಸೊಗದೆ ಬೇರಿನ ರಸ ಕುಡಿಲ್ಲ, ಅಥವಾ ಬಾಳೆಕಾಯಿನ ನಾರಿಂದ ಮಾಡಿದ್ದನ್ನು ತೆಗೆದುಕೊಳ್ಳ, ಇದೆಲ್ಲ ಮಾಡೋದ್ರಿಂದ ನನ್ನ ಫರ್ಟಿಲಿಟಿ ಲೆವೆಲ್ ಅಂದ್ರೆ ಫಲವಂತಿಕೆಯನ್ನ ವೃದ್ಧಿ ಮಾಡ್ಕೋಬಹುದಾ ಅನ್ನುವಂತಹ ಪ್ರಶ್ನೆಗಳನ್ನ, ತಲೆಯಲ್ಲಿ ಸಮಸ್ಯೆಗಳನ್ನ ಇಟ್ಟುಕೊಂಡು ಕೂಡ ಜನ ಬರ್ತಾರೆ. ಇಲ್ಲಿ ಆ ತರಹದ ಯಾವುದೂ ಇಲ್ಲ. ನ್ಯೂಟ್ರಿಷನಲ್ ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ಒಂದೇ ಒಂದು ಆಹಾರನು ನಿಮ್ಮ ಶರೀರದ ಮೇಲೆ ಒಂದೇ ರೀತಿಯ ಒಂದು ಪ್ರಭಾವವನ್ನ ಬೀರೋದಿಲ್ಲ. ಪೌಷ್ಟಿಕಾಂಶ ಅಂದ್ರೆ ಅದು ಎಲ್ಲ ರೀತಿಯಿಂದ ಎಲ್ಲ ಪ್ರಮಾಣದಲ್ಲೂ ಸಿಗ್ಬೇಕಾಗುತ್ತೆ. ನಾವು ಬೆಳಗ್ಗಿಂದ ಸಂಜೆ ತನಕ ತಿನ್ನೋ ಪ್ರತಿಯೊಂದೊಂದು ಆಹಾರನು ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಇದರಿಂದ ಬಂದಂತಹ ಪ್ರತಿಯೊಂದೊಂದು ಆಹಾರ ಅಂಶನೂ ನಮ್ಮ ಶರೀರದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲ ಒಟ್ಟಿಗೆ ಸೇರಿ ಆಹಾರ ಅಂಶಗಳು ನಮ್ಮ ಶರೀರವನ್ನ ರಚನೆ ಮಾಡುತ್ತೆ. ಯಾವ ಒಂದೇ ಒಂದು ಆಹಾರನು ಅಥವಾ ಯಾವುದೇ ಒಂದೇ ಒಂದು ಆಹಾರ ಅಂಶನೂ ಒಂಟಿಯಾಗಿ ನಮ್ಮ ಶರೀರದಲ್ಲಿ ಕೆಲಸ ಮಾಡೋದಿಲ್ಲ. ಇವೆಲ್ಲ ಸೇರಿಕೊಂಡು ನಮ್ಮ ಶರೀರದ ರಚನೆಯನ್ನ ಸರಿಯಾಗಿ ಮಾಡುತ್ತೆ. ಇನ್ನು ಒಂದು ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಈ ಋತುಚಕ್ರದ ಏರುಪೇರು ಸಾಧಾರಣವಾಗಿ ಯಾವಾಗ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನನ್ನ ಈ ಪ್ರೊಫೆಷನಲ್ ಅನುಭವದಲ್ಲಿ ನಾನು ಏನಿಲ್ಲ ಅಂದ್ರೂ 300 ಪಾಲಿಸಿಸ್ಟಿಕ್ ಒವೇರಿಯನ್ ಒಂದು ಆರೋಗ್ಯವಾಗಿ ಇರ್ಬೇಕಾದ್ರೆ ಅವಳ ಶರೀರದಲ್ಲಿ 21% ಫ್ಯಾಟು ಅಥವಾ 27% ಫ್ಯಾಟ್ ಇರಬೇಕು. ಯಾವಾಗ ನಮ್ಮ ಜೀವನ ಕ್ರಮ ಬದಲಾಗಿ ಹೋಗ್ತಾ ಇದೆಯೋ, ಇವಳ ಈ ಕಾಂಪೋಸಿಷನ್ಗೆ ಒಂದು ಹೊಡೆತ ಬೀಳ್ತಾ ಇದೆ. ಇವಳ ಬಾಡಿ ಕಾಂಪೋಸಿಷನ್ನೇ ಬದಲಾಗ್ತಾ ಇದೆ. ಇಲ್ಲಿ ನನ್ನ ಕ್ಲಿನಿಕ್ಗೆ ಬರೋ ಈ ಋತುಚಕ್ರದ ಏರುಪೇರಿನಿಂದ ಬರುವಂತಹ ಈ ಹೆಣ್ಣು ಮಕ್ಕಳ ಫ್ಯಾಟ್ ಪರ್ಸೆಂಟ್ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ತುಂಬಾ ಜನ ಹೆಣ್ಣು ಮಕ್ಕಳು 70% ಬಾಡಿ ಫ್ಯಾಟ್ ಇಟ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವರ ಶರೀರದಲ್ಲಿ 70% ಫ್ಯಾಟ್. ಒಂದು ರೀಸೆಂಟ್ ಆಗಿ ಬಂದ ಒಂದು ಕೇಸಲ್ಲಂತೂ 75% ಬಾಡಿನಲ್ಲಿ ಫ್ಯಾಟ್ ಇತ್ತು. ಅಷ್ಟು ಮಟ್ಟಿಗೆ ವಿಪರೀತವಾಗಿ ಶರೀರದಲ್ಲಿ ಕೊಬ್ಬನ್ನ ಸೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಇದಕ್ಕೆ ಜೆನೆಟಿಕ್ ರೀಸನ್ಸ್ ಇದ್ದಿರಬಹುದು. ಆದ್ರೆ ಯಾವಾಗ ನಮ್ಮ ಜೀವನದ ಕ್ರಮ ಏರುಪೇರಾಗ್ತಾ ಹೋಗುತ್ತೋ, ಈ ಜೆನೆಟಿಕ್ ರೀಸನ್ಸ್ ಅಂತ ಏನ್ ಹೇಳಿದ್ವೋ ಅದು ಎಲ್ಲೋ ಒಂದು ಕಡೆ ತಣ್ಣಗೆ ಇರೋಂಥದ್ದು ಏನಾಗತ್ತೆ ಅಂತ ಹೇಳಿದಾಗ, ಈ ಒಂದು ಬದಲಾವಣೆಗೆ ಅದು ತನ್ನ ಸಮಸ್ಯೆಗಳನ್ನ ತೆರೆದುಕೊಂಡು ಸಮಸ್ಯೆನ ಗಾಢವಾಗಿ ಮಾಡ್ತಾ ಹೋಗುತ್ತೆ. ಆದ್ರೆ ಇದು ಎಲ್ಲಾನು ಜೆನೆಟಿಕ್ ರೀಸನ್ಸ್ ಇಂದ ಬಂದಿರೋದು ಅಲ್ಲ. ಇದು ಈ ತರಹದ ಒಂದು ಸಮಸ್ಯೆ ಏನು ಹೆಚ್ಚಾಗಿ ನಾವು ಈಗ ನೋಡ್ತಾ ಇದೀವಿ, ಇದು ಎಲ್ಲ ಸೋಷಿಯಲ್ ರೀಸನ್ಸ್, ನಮ್ಮ ಜೀವನ ಕ್ರಮದಿಂದಾಗಿ ಬಂದಿದೆ. ಎಲ್ಲ ಸೋಷಿಯಲ್ ರೀಸನ್ಸ್. ಪ್ರೇಮ ಅವರೇ, ಒಂದು ಕರೆ ಇದೆ, ತೆಗೆದುಕೊಳ್ಳೋಣ, ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹಲೋ. ಹಲೋ ಮೇಡಮ್, ಹೇಳಿ. ನಮಸ್ತೆ. ನಿಮ್ ಹೆಸರು ಹೇಳಿ. ಶೋಭಾ, ಬಸವೇಶ್ವರ ನಗರಿಂದ. ಹೇಳಿ ಶೋಭಾ. ನಂದು 52 ಇಯರ್ಸ್. ಮೆನೋಪಾಸ್ ಆದ್ಮೇಲೂ ಹಾರ್ಮೋನಲ್ ಎಫೆಕ್ಟ್ ಅಂದ್ರೆ ಆಹಾರ ಕ್ರಮಕ್ಕೆ ನಮ್ಗೆ ತೊಂದರೆ ಆಗತ್ತಾ? ಕೆಲವು ಸರಿ ನನಗೆ ಹಸಿವೆ ಆಗಲ್ಲ, ಕೆಲವು ದಿವಸ ಒಂದೆರಡು ತಿಂಗಳು, ಆಮೇಲೆ ಮತ್ತೆ ಮಾಮೂಲ್ ಆಗ್ತೀನಿ. ಮಾಮೂಲ್ ತಿನ್ನೋಕ್ಕೂ ಆಗಲ್ಲ, ಇಂಡೈಜೆಷನ್ ತರ ಪ್ರಾಬ್ಲಮ್ ಬರುತ್ತೆ. ಅದ್ ಏನ್ ಕಾರಣ, ಅದು ಆಗತ್ತಾ ಹಾಗೆ ಅಂತ ಕೇಳೋಣ ಅಂತ. ಈ ಮೆನೋಪಾಸ್ ಆಗಿರೋ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳನ್ನ ನೋಡ್ತಾ ಇರ್ತೀವಿ. ಒಂದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದಾಗ, ಈ ಮೆನೋಪಾಸ್ ಆದ ಕೂಡಲೇ ಹೆಣ್ಣಿನ ಯೋಚನೆ ಮಾಡೋ ರೀತಿ ಮತ್ತೆ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ. ಡಿಸ್ಟರ್ಬ್ ಅಂತ ಹೇಳಿದ್ರೆ ಬೇರೆ ಯಾವ್ಯಾವ ಅರ್ಥದಲ್ಲೂ ಅಲ್ಲ, ಇಮೋಷನಲ್ ಡಿಸ್ಟರ್ಬೆನ್ಸ್ ಬರುತ್ತೆ. ಈ ಇಮೋಷನಲ್ ಡಿಸ್ಟರ್ಬೆನ್ಸ್ ಬಂದು ಊಟವನ್ನ ಬಿಡೋದು ಅಥವಾ ಜಾಸ್ತಿ ತಿನ್ನೋದನ್ನ ನಾನು ಬಹಳ ನೋಡ್ತಾ ಇದ್ದೀನಿ.
ಈ ಇಮೋಷನಲ್ ಡಿಸ್ಟರ್ಬೆನ್ಸ್ ಇಂದ ಬಂದಿರೋದು. ನೇರವಾಗಿ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗಿರೋದಿಕ್ಕೂ ನೀವು ಊಟ ಬಿಡೋದಿಕ್ಕೂ ನಾವಿಲ್ಲಿ ಸಂಬಂಧವನ್ನ ನೋಡಿರೋದಕ್ಕಿಂತ ಏನೂ ಬೇಡ, ಯಾತ್ರಲ್ಲೂ ಆಸಕ್ತಿ ಇಲ್ಲ ಅನ್ನೋಂತಹ ಒಂದು ಭಾವನೆಯಿಂದ ಊಟವನ್ನ ಬಿಡೋದು ಅಥವಾ ಸುಮ್ಮನೆ ತಿನ್ನೋದು, ಬಿಂಜಿಂಗ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಹಾಗೆ ಅದಕ್ಕೆ ಅದು ಸಂಬಂಧವನ್ನ ಕಲ್ಪಿಸ್ಬೋದೇ ವಿನಃ ಈಸ್ಟ್ರೋಜನ್ ಕಡಿಮೆ ಆಗಿ ಆಹಾರ ಹಸುವಿಗೂ ಈಸ್ಟ್ರೋಜನ್ಗೂ ನೇರವಾದ ಸಂಬಂಧವನ್ನ ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಇಲ್ಲ. ಅಂದ್ರೆ ನಾನು ಆಕ್ಟಿವ್ ಆಗಿದ್ದೀನಿ, ವಾಕಿಂಗು ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ತೀನಿ. ಗುಡ್. ಬೆಳಗ್ಗೆ ಟಿಫನ್ ಅಂದ್ರೆ ಒಂದ್ ಅರ್ಧ ದೋಸೆ ತಿನ್ಬೇಕು ಅಷ್ಟೇ, ಅಷ್ಟಕ್ಕೆ ಹೊಟ್ಟೆ ಇದಾಯ್ತು ಅಂತ ಮಧ್ಯಾಹ್ನ ಮತ್ತೆ ತಿನ್ನಕ್ಕಾಗಲ್ಲ. ಸರಿ ಅಲ್ವಾ? ಆ ಟೈಪ್ ಪ್ರಾಬ್ಲಮ್ ಇಲ್ಲ, ಅದು ಒಂದು ರೀತಿ ನೀವು ಭಯ ಪಡ್ಬೇಡಿ. ಯಾಕೆಂತ ಹೇಳಿದ್ರೆ ಮೆನೋಪಾಸ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಅದನ್ನ ಬಹುಶಃ ನಾನ್ ನಿಮ್ಗೆ ಬಿಡಿಸಿ ಹೇಳಿದ್ರೆ ಬೇರೆ ವೀಕ್ಷಕರಿಗೂ ಅರ್ಥ ಆಗ್ಬೋದು. ಈ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳಿದ್ರೆ ಏನು ಅಂದ್ರೆ ನಮ್ಮ ಶರೀರ ತನ್ನ ಆಂತರ್ಯದಲ್ಲಿ ನಡೆಯೋ ಕ್ರಿಯೆಗಳಿಗೆ ಅಂತ ಒಂದಷ್ಟು ಶಕ್ತಿಯನ್ನ ಉಪಯೋಗಿಸ್ಕೊತಾ ಇರತ್ತೆ. ಈ ಮೆನೋಪಾಸ್ ಆದ್ಮೇಲೆ ಅಂದ್ರೆ ಏಜ್ ಆಗ್ತಾ ಇದ್ದ ಹಾಗೇನೆ ಈ BMR ಅಂತ ಅನ್ನೋದು ಕಡಿಮೆ ಆಗತ್ತೆ. ಹಾಗಾಗಿ ನೀವು ಕಡಿಮೆ ತಿನ್ನೋದು ಏನು ತೊಂದರೆ ಇಲ್ಲ. ನೀವು ಮೊದಲು ತಿಂತಿದ್ದಕ್ಕಿಂತ ಒಂದು ತುತ್ತು ಕಡಿಮೆಯನ್ನ ತಿನ್ನಿ, ಅದು ನಿಮ್ಮ BMR ಗೆ ಅಡ್ಜಸ್ಟ್ ಆಗುತ್ತೆ, ತೊಂದರೆ ಇಲ್ಲ. ಅದೇ ನಾನು ಬಹಳ ವೀಕ್ ಇದೀನಿ, ಕ್ಯಾಲ್ಸಿಯಂ ಬಹಳ ಡಿಫಿಷಿಯನ್ಸಿ ಇದೆ, ಅದಕ್ಕಾಗಿ ಕೇಳಿದೆ. ನೋಡಿ, ಅದೇ ಬರೋದು ಇಲ್ಲಿ ನ್ಯೂಟ್ರಿಷನ್ ಅಲ್ಲಿ ಚಾಲೆಂಜ್ ಅಂತಂದ್ರೆ ಅದೇನೆ. ಆಹಾರ ಕಡಿಮೆ ತಿನ್ನಿ ಅಂತ ಅಂದ ಮಟ್ಟಿಗೆ ಆಹಾರ ಅಂಶಗಳನ್ನ ಕಡಿಮೆ ತಿನ್ನಿ ಅಂತ ಆಗೋದಿಲ್ಲ. ಅಲ್ಲಿ ನೀವು ತಿನ್ಬೇಕಾಗಿರೋ ಕ್ಯಾಲ್ಸಿಯಂ ಮೊದಲಿಗಿಂತ ಜಾಸ್ತಿ ಮಾಡ್ಬೇಕಾಗೇ ಬರುತ್ತೆ. ಹಾಗಾಗಿ ಇದು ಬಹಳ ಚಾಲೆಂಜಿಂಗ್ ಆಗಿರುವಂತಹ ಫೀಲ್ಡ್ ಇದು. ಒಂದನ್ನ ಕಡಿಮೆ ಮಾಡ್ಬೇಕು, ಇನ್ನೊಂದನ್ನ ಜಾಸ್ತಿ ಮಾಡ್ಬೇಕು. ನೀವು ಹೇಳ್ದಾಗೆ ದೋಸೆ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ, ದೋಸೆ ಕಡಿಮೆ ಮಾಡಿ ಅದರ ಜಾಗದಲ್ಲಿ ಬೇಕಿದ್ರೆ ಕೆನೆ ತೆಗೆದ ಹಾಲಿನ ಮೊಸರನ್ನ ಒಂದು 100 ಗ್ರಾಮ್ ಅಷ್ಟು ಸೇರಿಸ್ಕೊಳ್ಳಿ. ಸೊ ನಿಮ್ಮ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಗೆ ಅಲ್ಲಿ ಹೊಡೆತ ಬೀಳೋದಿಲ್ಲ. ಅವರ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ. ಹಲೋ, ಹೇಳಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ನಿಮ್ ಹೆಸರು ಹೇಳಿಮ್ಮ. ನನ್ನ ಹೆಸರು ದಿಲ್ಶಾದ್ ಅಂತ. ಕೇಳಿ. ನನ್ಗೆ 4 ತಿಂಗಳಿಂದ 1.5 ತಿಂಗಳಿಗೆ ಒಂದ್ಸತಿ ಮುಟ್ಟಾಗ್ತಾ ಇದ್ದೀನಿ. ಪುನಃ ಮತ್ತೆ 20 ದಿನಕ್ಕೆ ಒಂದ್ಸತಿ ಮುಟ್ಟಾಗ್ತಾ ಇದ್ದೀನಿ. ಮೊನ್ನೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದ್ರಲ್ಲಿ ಗಲ್ವಾಡ್ರಲ್ಲಿ ಸ್ಟೋನ್ ಇದೆ ಅಂತ ಬಂತು. ನನ್ಗೆ ಏನ್ ಸ್ಟೋನ್ ಇದೆ ಅಂತನಾ? ಅದು ಹಾಗಿದ್ರೆ ನ್ಯೂಟ್ರಿಷನ್ ಗೆ ಸಂಬಂಧಪಟ್ಟಿದ ಅಲ್ಲಮ್ಮ. ಅದು ನೀವು ನಿಮ್ಮ ಗೈನಕಾಲಜಿಸ್ಟ್ ನೇ ಕನ್ಸಲ್ಟ್ ಮಾಡಿ. ಇದು ಮುಟ್ಟಾಗ್ತಾ ಇರೋದು ಏನ್ ಇದಕ್ಕೆ ಏನೆಲ್ಲ ಕಾರಣಗಳು ಇದ್ದಿರಬಹುದು. ನ್ಯೂಟ್ರಿಷನ್ ಅಲ್ಲಿ ನಾವು ಏನು ಸಮಸ್ಯೆ ಅಂತ ಡಯಾಗ್ನೈಸ್ ನಾವು ಮಾಡಿರೋದಿಲ್ಲ. ಈ ಡಯಾಗ್ನೋಸಿಸ್ ಏನಿದ್ರು ನಿಮ್ಮ ಗೈನಕಾಲಜಿಸ್ಟ್ ಗಳು ಮಾಡಿರ್ತಾರೆ. ಅದರಿಂದ ನ್ಯೂಟ್ರಿಷನ್ ರಿಲೇಟೆಡ್ ಆಗಿರುವಂತದ್ದಾದಾಗ ಮಾತ್ರ ಅದು ನ್ಯೂಟ್ರಿಷನ್ ಗೆ ನಾವು ಅದನ್ನ ತೆಗೆದುಕೊಳ್ತೀವಿ. ಈ ಮಕ್ಕಳಾಗದೆ ಇರೋದು ಅಥವಾ ಈ ಋತುಚಕ್ರದ ಏರುಪೇರುಗಳಲ್ಲಿ ಈ ಸೋಷಿಯಲ್ ರೀಸನ್ಸ್ ಅಲ್ಲದೆ ಬೇಕಾದಷ್ಟು ಬೇರೆ ಕಾರಣಗಳು ಇದ್ದಿರಬಹುದು. ದಯವಿಟ್ಟು ನೀವು ನಿಮ್ಮ ಗೈನಕಾಲಜಿಸ್ಟ್ ನ ನೋಡಿ. ಅವರು ಸ್ಟೋನ್ ಆಗಿದೆ ಅನ್ಬೋದು ಅಥವಾ ಏನೇ ಫೈಬ್ರಾಯ್ಡ್ ಇರ್ಬೋದು, ಅದು ಅವರನ್ನೇ ಕನ್ಸಲ್ಟ್ ಮಾಡ್ಬೇಕಾಗಿ ಬರುತ್ತೆ ನೀವು. ಈಗ ಇನ್ನೊಂದು ಕರೆ ಇದೆ ಪ್ರೇಮ ಅವರೇ. ಹಲೋ. 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 ಹೇಳಿಮ್ಮ. ನನ್ನ ಹೆಸರು ಪುಷ್ಪಾವತಿ ಅಂತ. ಹೇಳಿ ಪುಷ್ಪಾ ಅವ್ರೆ. ನಮ್ಮ ಮಗಳು ಇನ್ನು ಮೆಚೂರ್ಡ್ ಆಗಿಲ್ಲ, 20 ವರ್ಷ ಹತ್ರ ಬಂದೈತೆ. ಡಾಕ್ಟರ್ಗಳ ಹತ್ರ ತೋರ್ಸಿದೀವಿ, ಆಗ್ತಾರೆ ಅಂತ ಹೇಳಿದ್ದಾರೆ. ಹೌದಾ? ಆದ್ರೂ ಇನ್ನು ಆಗಿಲ್ಲ. ಹೌದಾ? ಏನು ಅಂತ. ನಿಮ್ಮ ಮಗಳು ತುಂಬಾ ಸಣ್ಣ ಇದಾರಮ್ಮ? ಇಲ್ಲ, ಮೀಡಿಯಂ ಸೈಜ್ ಆಗಿದ್ದಾರೆ. ಅಲ್ಲ, ನಿಮ್ಗೆ ಏನಾದ್ರೂ ಅವ್ರದ್ದು ಎತ್ತರ ಗಾತ್ರ ಗೊತ್ತಿದ್ಯಾ? ನೋಡಿ, ಇನ್ನೂ ಒಂದ್ ಹೇಳ್ತೀನಿ. ಅವರು ಎತ್ತರಕ್ಕಿಂತ ಅವ್ರದ್ದು ತೂಕ ತುಂಬಾ ಕಡಿಮೆ ಇದ್ದು ಬಹಳ ಸ್ಕಿನ್ನಿ ಆಗಿದ್ರೆ, ಅಂದ್ರೆ ತುಂಬಾ ತೆಳುವಾಗಿ ಬರೀ ಚರ್ಮ ತರಹನೇ ಇದ್ರೆ, ಮೈನಲ್ಲಿ ಫ್ಯಾಟಿನ ಅಂಶ ಬಹಳ ಕಡಿಮೆ ಇದ್ರೆ, ಈಗ ಶರೀರದಲ್ಲಿ 18% ಗಿಂತಾನು ಫ್ಯಾಟ್ ಕಡಿಮೆ ಇದ್ರೂ ಕೂಡ ಈ ತರದ ಹೆಣ್ತನದ ಲಕ್ಷಣಗಳಿಗೆ ಸಮಸ್ಯೆಗಳನ್ನ ತರ್ತಾ ಇರತ್ವೆ. ಬಹುಶಃ ಆ ತರಹದ ಸಮಸ್ಯೆ ಏನಾದ್ರೂ ಇದ್ದಿರ್ಬೋದು. ನಿಮ್ಮ ಡಾಕ್ಟರ್ ಹೇಳ್ತಾರೆ ಬೇರೆ ಏನು ಸಮಸ್ಯೆ ಇಲ್ಲ, ಆಗ್ತಾಳೆ ಅಂತ ಇದಾರೆ ಅಂತ ಅಂದ್ಮೇಲೆ ಬೇರೆ ಮೇಜರ್ ಪ್ರಾಬ್ಲಮ್ಗಳು ಇದ್ದಿಲ್ದೆ ಇರಬಹುದು. ಬಹುಶಃ ಸ್ಕಿನ್ನಿ ಆಗಿದ್ರೆ ಮೊದಲು ಅವರ ಫ್ಯಾಟ್ ಪರ್ಸೆಂಟ್ ನೋಡಿ, ಇಲ್ಲ ಅಂತ ಹೇಳಿದ್ರೆ ಕೊಂಚ ತುಂಬಾ ನರಿಷ್ಠ ಆಗಿರುವಂತ ಊಟ ಕೊಡಿಮ್ಮ. ನರಿಷ್ಠ ಊಟ ಕೊಡಿ, ತುಂಬಾ ಚೆನ್ನಾಗಿರುವಂತ ಆಹಾರ ಚೆನ್ನಾಗಿ ಸ್ವಲ್ಪ ಜಾಸ್ತಿಯಾಗೆ ಕೊಡಿ. ಊಟ ಆಹಾರ ಎಲ್ಲ ಸೇರಿಸ್ತಾಳೆ, ತಿಂಡಿ ಎಲ್ಲ. ಆದ್ರೂ ಏನೋ ಇದಾಗಿಲ್ಲ. ತುಂಬಾ ಸ್ಕಿನ್ನಿ ಆಗಿದ್ದಾಳ ನಿಮ್ ಮಗಳು? ಆತರ ಏನಿಲ್ಲ, 40 kg ವೈಟ್ ಬರ್ತಾಳೆ. ಎಷ್ಟೆತ್ರ ಇದಾರೆ? 5.5 ಅಡಿ 6 ಅಡಿ ಹತ್ರ ಬರ್ತಾಳೆ. 6 ಅಡಿ ಎತ್ತರ 40 ತುಂಬಾನೇ ಸಣ್ಣ ಆಯ್ತಲ್ಲಮ್ಮ. 6 ಅಡಿ ಅಂತ ನೀವು ಹೇಳ್ತಾ ಇದ್ದೀರಾ, 40 kg ತುಂಬಾ
ಸ್ಕಿನ್ನಿ ಆಗಿರಬಹುದು ನಿಮ್ಮ ಮಗಳು ಅಂತ ಅನ್ಸುತ್ತೆ. ಫ್ಯಾಟ್ ಪರ್ಸೆಂಟ್ ಕಡಿಮೆ ಇದ್ರೂ ಕೂಡ ಋತುಚಕ್ರ ಆಗೋದಿಲ್ಲ, ಓವ್ಯುಲೇಷನ್ ಆಗೋದಿಲ್ಲ ಹೆಣ್ಮಕ್ಳಲ್ಲಿ. ಅದು ಬಹುಶಃ ಅದಿದ್ದಿರಬಹುದು. ಜೊತೆಗೆ ಉಳಿದದ್ದನ್ನ ನಿಮ್ಮ ಗೈನಕಾಲಜಿಸ್ಟ್ ನೋಡಿರ್ತಾರೆ. ಅವ್ರ ಪ್ರಕಾರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆಯೋ ಏನೋ ನೋಡ್ತಾರೆ ಅವರು. ಫ್ಯಾಟ್ ಪರ್ಸೆಂಟ್ ಬಹಳ ಕಡಿಮೆ ಇದ್ದಿರಬಹುದು, ಅದರಿಂದ ಕೂಡ ಅವಳ ಋತುಚಕ್ರ ಬಂದಿಲ್ಲದೆ ಇರ್ಬೋದು. ಅದನ್ನ ಚೆಕ್ ಮಾಡಿ. 6 ಅಡಿಗೆ 40 ಅಂತಂದ್ರೆ ತುಂಬಾನೇ ಸ್ಕಿನ್ನಿ ಆಗಿರಬಹುದು ಮಗಳು. ಚೆನ್ನಾಗಿ ಊಟ ಕೊಡಿಮ್ಮ ಮಗಳಿಗೆ, ಹೆಚ್ಚು ಪ್ರೋಟೀನ್ ಆಹಾರಗಳನ್ನ ಕೊಡ್ತಾ ಬನ್ನಿ. ಈಗ ಇನ್ನೊಂದು ಕರೆ ಇದೆ ಪ್ರೇಮ ಅವರೇ. ಹೇಳೋಣ. ಹಲೋ. ಹಲೋ, ನಮಸ್ತೆ. ಮಂಗಳೂರಿನಿಂದ ಮಾತಾಡ್ತಿದ್ದೀವಿ. ತಮ್ಮ ಹೆಸರು? ನಾನು ಸುಮಂಗಲ ಹೇಳಿ. ಹಾ ಹೇಳಿ ಸುಮಂಗಲ ಅವರೇ, ಹೇಳಿ ನಿಮ್ ಪ್ರಶ್ನೆ ಕೇಳಿ. ಓಕೆ, ಇದು ಫ್ಯಾಟ್ ಕಂಟೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ಹೇಳಿ. ಅದು ಯಾವ ರೀತಿ ಅದನ್ನ ನೀವು ಅಳಿತೀರಿ, ಅಥವಾ ನಮ್ಮ ಶರೀರದಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಿದೆಯಾ ಕಮ್ಮಿ ಇದೆಯಾ? ಸೊ ಪರ್ಸೆಂಟೇಜ್ ಹೇಳಿದ್ರಿ 21%, 75% ಎಲ್ಲ. ಅದು ಯಾವ ರೀತಿ ನೀವು ಅಳಿತೀರಿ? ಅದಕ್ಕೆ ನಾವು ಹೇಗೆ, ಯಾವ ರೀತಿ ಈಗ ನಮ್ಮ ದೇಹದಲ್ಲಿ ಫ್ಯಾಟ್ ಕಂಟೆಂಟ್ ಹೇಗೆ ನಾವು ಅಳ್ಕೊಳ್ಬೇಕು? ಓಕೆ, ಇದು ಒಂದು ಹೊಸದೇ ಕಾನ್ಸೆಪ್ಟ್ ಅಮ್ಮ. ಇದು ಪ್ರಪಂಚದಲ್ಲಿ ಒಳ್ಳೊಳ್ಳೆ ಆಸ್ಪತ್ರೆಗಳಲ್ಲಿ ಕೂಡ ಇದನ್ನ ಉಪಯೋಗಿಸ್ತಾ ಇದ್ದಾನೆ. ನನ್ಗೆ ತಿಳಿದ ಹಾಗೆ ಬೆಂಗಳೂರಿನ ದೊಡ್ಡ 3 ಆಸ್ಪತ್ರೆನಲ್ಲಿ ಇದೆ, ಮತ್ತು ನಾನು ನನ್ನ ಕ್ಲಿನಿಕ್ ಅಲ್ಲಿ ಎಲ್ರಿಗೂ ಮಾಡ್ತೀನಿ. ಇದು ಬಹಳ ಅತ್ಯಂತ ಸರಳವಾದಂತಹ ಸುಲಭವಾದಂತಹ ವಿಧಾನ. ಇದಕ್ಕೆ ಬೇಕಾಗಿರುವಂತದ್ದು ತೀರಾ 3 ಸೆಕೆಂಡ್ ಸಾಕು. ಇದರಿಂದ ಬ್ಲಡ್ ಅನ್ನ ಕೂಡ, ನಾವೇನು ರಕ್ತವನ್ನು ಕೂಡ ಶರೀರದಿಂದ ತೆಗೆಯೋದಿಲ್ಲ. ಇದು ಬಯೋ ಎಲೆಕ್ಟ್ರಿಕಲ್ ಇಂಪಿಡೆನ್ಸ್ ಅನಾಲಿಸಿಸ್ ಅಂತ. ಇದನ್ನ ಮಂಗಳೂರಲ್ಲ ಇರಬಹುದು ನೋಡಿ, ಅಲ್ಲಿನ ಯಾವ್ದಾದ್ರು ಒಳ್ಳೆಯ ಆಸ್ಪತ್ರೆಗಳಲ್ಲಿ ಇಟ್ಕೊಂಡಿದ್ರು ಇರಬಹುದು. ನನಗೆ ತಿಳಿದಂಗೆ ಬೆಂಗಳೂರಿನಲ್ಲಿ 3 ಆಸ್ಪತ್ರೆಗಳಲ್ಲದೆ ಪ್ಲಸ್ ನಾನು ಇಟ್ಕೊಂಡಿದ್ದೀನಿ. ಇದು ಇರ್ಬೋದಮ್ಮ ಮಂಗಳೂರಲ್ಲಿ ಅನುಕೂಲಗಳಿಗೆ ಕೊರತೆ ಏನು ಇಲ್ವಲ್ಲ, ಇರ್ಬೋದು, ಮಾಡಿಸ್ಕೋಬಹುದು. ಅದಲ್ಲಿ ಪೂರ್ತಿ ನಿಮ್ದು BMR ಕೂಡ ಬರುತ್ತೆ ಅದ್ರೊಳಗೆ. ಬೇಸಲ್ ಮೆಟಬಾಲಿಕ್ ರೇಟು, ಫ್ಯಾಟ್ ಪರ್ಸೆಂಟು, ವಾಟರ್ ಪರ್ಸೆಂಟು, ಮತ್ತೆ ನಿಮ್ಮ ಶರೀರದಲ್ಲಿರೋ ಪ್ರೋಟೀನು ಅಂದ್ರೆ ಬೇರೆ ಟಿಶ್ಯೂಸ್, ಮಸಲ್ಸ್, ಬೋನು ಸೇರ್ಕೊಂಡು ಬರತ್ತೆ. ಬಹಳ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಶರೀರದ ಒಳಗಡೆ ರಚನೆಯ ಮೇಲೆ. ಮಾಡಿಸ್ಕೋಬಹುದು. 2 ಸೆಕೆಂಡ್ ಕೆಲಸ ಅದು. ಮತ್ತೆ ಮೇಡಮ್, ಇದು PCO ಪ್ರಾಬ್ಲಮ್ ಇದ್ರೆ ಅದು 100% ಕ್ಯೂರೇಬಲ್? ಪ್ರಪಂಚದಲ್ಲಿ ಯಾವುದೇ ಒಂದು ಸಮಸ್ಯೆಗೂ 100% ಅನ್ನೋಂತ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಬಟ್ ಖಂಡಿತವಾಗ್ಲೂ ಸೋಷಿಯಲ್ ರೀಸನ್ಸ್ ಇಂದ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇದ್ದಾಗ, ಅಂದ್ರೆ ನಿಮ್ಮ ಓವರಿನಲ್ಲಿ ಸಿಸ್ಟ್ಗಳು ಇದ್ದಾಗ ನ್ಯೂಟ್ರಿಷನ್ ಇಂದ ಬಹಳ ಚೆನ್ನಾಗಿ ಮಾಡಬಹುದು. ಕಳೆದ ವರ್ಷದ ನನ್ನ ಬಂದ ಕೇಸಸ್ ನಾನು ನನ್ನ ಸ್ಟ್ಯಾಟಿಸ್ಟಿಷಿಯನ್ಸ್ಗೆ ಕೊಟ್ಟು ಅವ್ರ ಕಡೆಯಿಂದ ನನಗೆ ಬಂದ ನಾನು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಬಂದ ಕೇಸ್ ನಲ್ಲಿ ನಾನು ಬರೀ ನ್ಯೂಟ್ರಿಷನ್ ಇಂದಾನೇನೆ 62% ಸಕ್ಸಸ್ ಸಿಕ್ಕಿದೆ. ಅದು 100% ಅಂತ ಹೇಳಿಕ್ ಆಗೋದಿಲ್ಲ, ಬಟ್ 62% ಬಹಳ ಒಳ್ಳೇದೇ ಅಲ್ವಾ? ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ನಿಮ್ಗೆ. ನನ್ನ ಎಲ್ಲ ಕೇಸನ್ನು ನಾನು ಯೂನಿವರ್ಸಿಟಿಗೆ ಕೊಟ್ಟು, ಸ್ಟ್ಯಾಟಿಸ್ಟಿಷಿಯನ್ಗೆ ಕೊಟ್ಟು ನಾನು ಮಾಡಿಸ್ಕೊಂಡು ಹೇಳ್ತಾ ಇರೋದು ಇದನ್ನ. 62% ನನಗೆ ಕಳೆದ ವರ್ಷ ಸಿಕ್ಕಿದೆ. 2005 ಇದು ನಾ ಹೇಳ್ತಾ ಇರೋದು ನಿಮ್ಗೆ. ಬಾಡಿ ಸ್ಟ್ರಕ್ಚರಿಗೂ ಅಂದ್ರೆ ವೆಯ್ಟಿಗೂ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಏನಾದ್ರು ಸಂಬಂಧ ಇದೆಯಾ? ತುಂಬಾ ಅಲ್ವಮ್ಮ, ನೇರವಾದ ಸಂಬಂಧ ಅಲ್ವಾ ಸುಮಂಗಲ? ಅದಕ್ಕೆ ಬಹಳ ನೇರವಾದ ಸಂಬಂಧ ಇದೆ ಅದು ಎರಡಕ್ಕೂನು. ಸೊ ಯಾವ ರೀತಿ ನಾವು ಫುಡ್ ನಾವು ತಗೊಳ್ಬೇಕಂತ ಹೇಳಿದ್ರೆ ಉಪಕಾರ ಆಯ್ತು ಮೇಡಮ್. ಹೌದು, ನಾವ್ ಎಂತ ಆಹಾರ ತೆಗೆದುಕೊಳ್ತಾ ಇದ್ದೀವಿ ಅಂತ ಅನ್ನೋದ್ರ ಮೇಲೆ ನಾವ್ ಏನು ಅಂತ ಅನ್ನೋದು ನಿರ್ಧಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅವರ ಪ್ರಶ್ನೆಗೆ ಸೂಕ್ತ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಈಗ ಇನ್ನೊಂದು ಕರೆ ಇದೆ ಪ್ರೇಮ. ಹಲೋ. ಹಲೋ ಡಾಕ್ಟರ್, ನಾನು ಹೇಮಾ ಅಂತ ಹನುಮಂತನಗರಿಂದ. ಹೇಳಿ ಅಮ್ಮ. ನಾನು 4 ತಿಂಗಳ ಗರ್ಭಿಣಿ. ಈಗ ಯಾವ್ಯಾವ ರೀತಿ ಅದು ಅಂದ್ರೆ ಆಹಾರ ತಗೊಳ್ಬೇಕು ತಗೊಳ್ಬಾರ್ದು ಅಂತ ಅದಕ್ಕೋಸ್ಕರ ಫೋನ್ ಮಾಡಿ. ಓಕೆ, ಕೇಳೋಣ ನಿಮ್ಮ ಪ್ರಶ್ನೆಗೆ. ಬಹುಶಃ ಇವತ್ತಿನ ನಮ್ಮ ಟಾಕ್ ಒಳಗೆ ಬರದೇ ಇರೋಂಥದ್ದು, ಆದ್ರೆ ನೀವು ಅಲ್ಲಿಂದ ಕೇಳ್ತಿದ್ದೀರಾ. ಹೇಳ್ತಾ ಇದ್ದೀನಿ, 4 ತಿಂಗಳು ಆಗಿದೆ ಅಂತ ಹೇಳಿದ್ರೆ ನೀವು ಈಗ 2ನೇ ಟ್ರೈಮಿಸ್ಟರ್ಗೆ ಕಾಲಿಟ್ಟಿದ್ದೀರಾ ಅಲ್ವಾ? ಈ 2ನೇ ಟ್ರೈಮಿಸ್ಟರ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಗರ್ಭದಲ್ಲಿ ಇರುವ ಶಿಶುವಿನಲ್ಲಿ ಅಂಗಾಂಗಗಳ ರಚನೆ ಆಗ್ತಾ ಇರುತ್ತೆ. ಇಲ್ಲಿ ಕೈ, ಕಾಲು, ಮೂಳೆಗಳೆಲ್ಲ ಬೆಳೆಯುವಂತಹ ಸಮಯ ಇದು. ಈ ಸಮಯದಲ್ಲಿ ನೀವು ತುಂಬಾ ಹೆಚ್ಚಾಗಿ ನೀವು
ಕ್ಯಾಲ್ಸಿಯಂ ಅನ್ನ ಸ್ವೀಕರಿಸಬೇಕಾಗಿ ಬರತ್ತೆ. ನೀವು ಒಂದ್ ಕೆಲ್ಸ ಮಾಡಿ, ನೀವು ತೂಕವನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲೂ ಕೂಡ ಇತ್ತೀಚೆಗೆ ಗೈನಕಾಲಜಿಸ್ಟ್ ಗಳು ಬಹಳ ಹೇಳ್ತಾ ಇರ್ತಾರೆ, ತೂಕ ಜಾಸ್ತಿ ಹಾಕೋತಾ ಇದ್ದೀರಾ, ಬೇಕಾಗಿರೋದಕ್ಕಿಂತ ಜಾಸ್ತಿ ಅಂತ. ಅಷ್ಟೊಂದು ಹಾಕೋಬೇಡಿ. ಕೆನೆ ತೆಗೆದ ಹಾಲನ್ನ ದಿನಕ್ಕೆ 700 ml ತನಕ ತಗೋಬಹುದಮ್ಮ, ಪರವಾಗಿಲ್ಲ. 700 ml ತಗೋಬಹುದು ಕೆನೆ ತೆಗ್ದಿದ್ರೆ. ಕೆನೆ ತೆಗ್ದಿರೋದು ಹಾಲನ್ನ ಮೊಸರು ರೂಪದಲ್ಲಾದ್ರೂ ತಗೋಬಹುದು, ಮಜ್ಜಿಗೆ ಹುಳಿ ರೂಪದಲ್ಲಾದ್ರೂ ತಗೋಬಹುದು. ಹಾಲನ್ನ ಹಾಲಾಗೆ ತಗೋಬೇಕು ಅಂತ ಏನಿಲ್ಲ. ನೀವ್ ಹಾಗೆ ಮಾಡ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ರಾಗಿನ ತಿನ್ನೋ ಅಭ್ಯಾಸ ಇದ್ರೆ ಸೇರಿಸ್ಕೊಳ್ಳಿ. ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಮ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಬರುತ್ತೆ ಅಲ್ಲಿ ನಿಮ್ಗೆ ಬರುತ್ತೆ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ಹೇಳಿ. ಪ್ರಶ್ನೆ ಹೇಳ್ಬೇಕಾ? ಹಾ, ನಿಮ್ಮ ಹೆಸರನ್ನ ಹೇಳಿ ಮೊದಲಿಗೆ. ಹೆಸರು ಪಲ್ಲವಿ ಅಂತ. ಹಾ, ಕೇಳಿ. ಸಂಜಯ್ ನಗರ, ಬೆಂಗಳೂರು. ಪ್ರಶ್ನೆನಾ? ಹಾ, ಕೇಳಿ. ನನ್ಗೆ ಈಗ 22 ವರ್ಷ. ನಾನು ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 12ನೇ ವರ್ಷ ಪೀರಿಯಡ್ ಶುರುವಾದಾಗಿಂದ ಲಾಸ್ಟ್ ಇಯರ್ ವರ್ಗೂ ತುಂಬಾ ರೆಗ್ಯುಲರ್ ಇತ್ತು. ಇವಾಗ 1 ಇಯರ್ ಇಂದ ತುಂಬಾ ಇರೆಗ್ಯುಲರ್ ಆಗಿದೆ. ಮತ್ತೆ ವೇಟ್ ತುಂಬಾ ಜಾಸ್ತಿ ಇದೆ. ಗೈನಕಾಲಜಿಸ್ಟ್ ಹತ್ರ ಹೋದಾಗ ನೀವು ವೇಟ್ ಮೊದ್ಲು ಇಳಿಸ್ಕೋಬೇಕು ಅಂತ ಹೇಳಿದ್ರು. ಸೊ ವೇಟ್ಗೂ ಮತ್ತೆ ಪೀರಿಯಡ್ಸ್ಗೂ ಏನ್ ಸಂಬಂಧ ಅಂತ ಕೇಳ್ಬೇಕು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ಮೊದ್ಲು ಪಲ್ಲವಿ, ನೀವು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ರಿ ಅಲ್ವಾ? ಹೌದು. ಓಕೆ, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ ಕೂಡ್ಲೆ ನಾನು ನನ್ನ ಟಾಕಿನ ಪ್ರಾರಂಭದಲ್ಲಿ ಒಂದ್ ಮಾತು ಹೇಳ್ದೆ ನೋಡಿ, ನಮ್ಮ ಬದುಕುವ ಶೈಲಿ ಬದಲಾಗ್ತಾ ಇದ್ದ ಹಾಗೇನೆ ನಮ್ಮ ಶರೀರದಲ್ಲಿ ಏರುಪೇರುಗಳಾಗತ್ತೆ ಅಂತ. ಕಾಲ್ ಸೆಂಟರ್ ಅಲ್ಲಿ ನೀವು ಬಹುಶಃ ನೈಟ್ ಶಿಫ್ಟ್ ಎಲ್ಲ ಮಾಡ್ತೀರಾ ಅಲ್ವಾ? ತುಂಬಾ ಒಂದೊಂದ್ ವಾರ ಒಂದೊಂದ್ ಶಿಫ್ಟ್ ಅಲ್ಲಿ ಇರ್ತೀರಾ ಅಲ್ವಾ? ನೀವು ರಾತ್ರಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನೀವ್ ಏನ್ ಮಾಡಿದೀರಾ, ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಅನ್ನ ಹೀಗೆ ತಿರುಗಿಸ್ಬಿಟ್ಟಿದೀರಾ. ನಿಮ್ಮ ಗಡಿಯಾರವನ್ನ ಹೀಗೆ ತಿರುಗಿಸ್ಬಿಟ್ಟಿದ್ದೀರಾ, ಶರೀರದ ಒಳಗಡೆ ಇರೋ ಗಡಿಯಾರವನ್ನ. ಇದು ತಿರುಗಿಸಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಂದು ಹೊಡೆತ ಬಿದ್ದಿದೆ. ಆಮೇಲೆ ನೀವ್ ಹೇಳಿದ್ದು ಮೊದಲು ನಿಮ್ಮ ಋತುಚಕ್ರ ಸರಿಯಾಗಿತ್ತು ಅಂತ ಹೇಳಿದ್ರಿ. ಅಲ್ಲಿಗೆ ಮೊದಲು ಸರಿಗಿತ್ತು. ಇತ್ತೀಚೆಗೆ ಆಗಿರೋದು ಅಂತಂದ್ರೆ ಇದು ಪೂರ್ತಿ ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಅನ್ನ ನೀವು ಬದಲಾಯಿಸಿರೋದು. ಎರಡನೇದು, ಕಾಲ್ ಸೆಂಟರ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಸಾಕಷ್ಟು ಕೇಸ್ಗಳನ್ನ ನೋಡ್ತೀನಿ. ವಿಪರೀತವಾದ ಊಟವನ್ನ ಕೊಡ್ತಾ ಇದ್ದಾರೆ ಕಾಲ್ ಸೆಂಟರ್ ಅಲ್ಲಿ. ತುಂಬಾ ಒಂದು ತಿಂದಿರೋದು ಕೂಡ, ನಿಮ್ದು ತಿಂತಿರೋದು ಆಹಾರ ಜಾಸ್ತಿ ಇರ್ಬೋದು. ನೀವ್ ಹೇಳಿದ ಹಾಗೆ ತೂಕ ಜಾಸ್ತಿ ಆಗಿದ್ದೀನಿ ಅಂತ ಅಂದ್ರಿ. ಈ ತೂಕ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತಿರೋ ನಿಮ್ಮ ಶರೀರದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರತ್ತೆ. ನಿಮ್ಗೆ ಶರೀರದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಿದೆ ಅಂತ ಅಂದಾಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹೊಟ್ಟೆಯ ಸುತ್ತಳತೆ ಏನಾದ್ರೂ ನಿಮಗೆ ಗೊತ್ತಿದ್ಯಾ? ನಾನು ಯಾಕಂದ್ರೆ ಇವ್ರ ಹತ್ರ ಹೋಗಿದ್ದೆ, ಗೈನಕಾಲಜಿಸ್ಟ್ ಹತ್ರ. ಎಲ್ಲ ಇದು ಇದೆ. ನಂದು ವೇಟ್ ಬಂದು 84 kgs ಇದೆ. ಹೊಟ್ಟೆ ಸುತ್ತಳತೆ 98 centimeters ಇದೆ. ಅಲ್ಲಿಗೆ ನಿಮ್ಮ ಎತ್ತರ ಎಷ್ಟಿದೆ ಅಂತ ಹೇಳಿಲ್ವಲ್ಲ ಪಲ್ಲವಿ? 151 centimeter. 151 ಸೆಂಟಿಮೀಟರ್ಗೆ 84 kg ಇದ್ದೀರಾ. ಹೊಟ್ಟೆಯ ಸುತ್ತಳತೆ ಅಂದ್ರೆ 98. ನೋಡಿ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹೇಳ್ದಾಗೆ ತೂಕ ಜಾಸ್ತಿ ಆಗಿದ್ದೀರಾ ಅಲ್ವಾ? ಈ ಜಾಸ್ತಿ ಆಗಿರೋ ತೂಕ, ಫ್ಯಾಟ್ ಅಕ್ಯುಮುಲೇಟ್ ಆಗಿರೋದು ನಿಮ್ಮ ಹೊಟ್ಟೆಯ ಸುತ್ತ ಅಕ್ಯುಮುಲೇಟ್ ಆಗಿದೆ ಫ್ಯಾಟ್. ಹೆಂಗಸರಿಗೆ ಅಷ್ಟೊಂದು ಫ್ಯಾಟ್ ಇರಬಾರ್ದು ಹೊಟ್ಟೆಯ ಸುತ್ತ. ಹೊಟ್ಟೆ ಸುತ್ತ ಅಷ್ಟೊಂದು ಫ್ಯಾಟ್ ಇದ್ದಾಗ ಅದು ಋತುಚಕ್ರಕ್ಕೆ ಹೊಡೆತವನ್ನ ಕೊಡುತ್ತೆ. ಅದು ಅಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಪುರುಷರಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನು ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಹೌದು. ಈ ಮೇಲ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ, ಆಂಡ್ರೋಜನ್ಗಳೇ ಅಂತ ಏನ್ ಹೇಳ್ತೀವೋ, ಈ ಆಂಡ್ರೋಜನ್ಗಳಿಗೆ ಹೊಟ್ಟೆಯ ಸುತ್ತ, ಹೆಣ್ಣಿನ ಹೊಟ್ಟೆಯ ಸುತ್ತ ಕೊಬ್ಬಿದಾಗ ಇಸ್ ಎ ಫೇವರಬಲ್ ಸೈಟ್. ಅದು ಬಹಳ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಪುರುಷನಲ್ಲಿ ಇರ್ಬೇಕಾಗಿರುವಂತಹ ಹಾರ್ಮೋನು ಇವಳಲ್ಲಿ ಹೆಚ್ಚು ಆಗ್ತಾ ಹೋಗುತ್ತೋ, ಪುರುಷ ಲಕ್ಷಣಗಳು ಇವಳಲ್ಲಿ ಕಾಣಿಸ್ಕೊಂಡು ಸ್ತ್ರೀಯ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಸ್ತ್ರೀಯ ಲಕ್ಷಣ ಕಡಿಮೆ ಆಗಿರೋದು ಅಂತಂದ್ರೆ ನಿಮ್ಮ ಋತುಚಕ್ರ ಮುಂದಕ್ಕೆ ಹೋಗ್ತಾ ಇರೋದು. ಅದಕ್ಕೂ ಹಾಗೆ ಸಂಬಂಧ ಇದೆ. ನೀವು ಎಕ್ಸರ್ಸೈಸ್ ಮಾಡ್ಕೊಂಡು ನಿಮ್ಮ ಹೊಟ್ಟೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಕಾಲ್ ಸೆಂಟರ್ ಅಲ್ಲಿ ತಿಂತಿರೋ ಊಟವನ್ನ ಬದಲಾಗಿಸ್ಕೊಳ್ಳಿ. ಅಂದ್ರೆ ಅಲ್ಲಿ ಕೊಡೋದ್ ಬಿಟ್ಟು ಬೇರೆ ಏನಾದ್ರು ಅಲ್ಲಿ ಏನ್ ಕೊಡ್ತಾ ಇದಾರೆ ಅಂತ ನನಗ್ ಗೊತ್ತಿಲ್ವಲ್ಲ, ನಾನ್ ಹೇಗ್ ಹೇಳಕ್ ಆಗತ್ತೆ ಅಲ್ಲಿ ಕೊಡೋದನ್ನ ಬಿಟ್ಟು ಅಂತ. ನೀವ್ ತಿಂತಿರೋದು ಸರಿಗಿಲ್ಲ ಅಂತ ಮಾತ್ರ ನಾ ಹೇಳ್ಬಲ್ಲೆ, ಅಲ್ಲಿಂದ ನಾನ್ ನೋಡಿಲ್ಲ. ನಾನು ಯಾವ್ದಾದ್ರು ಡೈಟಿಷಿಯನ್ ಕನ್ಸಲ್ಟ್ ಮಾಡಿ ಡಯಟ್ ತಗೊಂಡು ಅದ್ರ ಪ್ರಕಾರ ಮಾಡಿದ್ರೆ ಮಾಡಿ, ಖಂಡಿತವಾಗ್ಲೂ ಮಾಡಿ. ಅದು ನಿಮ್ಗೆ ಒಳ್ಳೇದಾಗತ್ತೆ. ಕನ್ಸಲ್ಟ್ ಮಾಡಿ ಅವ್ರು ಏನ್ ಕೊಡ್ತಾರೋ ಅದ್ರ ಪ್ರಕಾರ ನೀವು ಅಲ್ಲಿ ಊಟ ಮಾಡಿ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ಹೇಳಿ. ನನ್ನ ಹೆಸರು ಲತಾ, ತುಮಲೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ. ಪ್ರೇಮ ಅವರೇ, ನನ್ನ ತೂಕ ಹೆಚ್ಚಿದೆ, 75 kg. ಹಲೋ ಹೇಳಿ. ನನ್ ತೂಕ ಹೆಚ್ಚಿದೆ, 75 kg ಇದೆ, 5.2 ಇದ್ದೀನಿ. ರಿಡಕ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ.
ತೂಕ ಜಾಸ್ತಿ ಇದೆ ಅಂತನಾ? ನಿಮ್ಮ ಋತುಚಕ್ರ ಹೇಗಿದೆ? ಋತುಚಕ್ರ ಕರೆಕ್ಟ್ ಆಗಿದೆ, ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಬ್ಲೀಡಿಂಗ್. 2 days ಇರುತ್ತೆ ಚೆನ್ನಾಗಿ ಅಷ್ಟೇ. ಓಕೆ. ಈಗ ಅತಿಯಾಗಿ ರಕ್ತಸ್ರಾವ ಆಗೋದಾಗ್ಲಿ ಅಥವಾ ಅಂದ್ರೆ ಪೀರಿಯಡ್ ಟೈಮ್ ನಲ್ಲಿ ಅತಿಯಾದ ಸ್ರಾವ ಅಥವಾ ಅತ್ಯಂತ ಕಡಿಮೆ ಸ್ರಾವಗಳು ಕೂಡ ನಮ್ಮ ಹಾರ್ಮೋನ್ ಲೆವೆಲ್ ಅನ್ನ ಏರುಪೇರು ಮಾಡಿರುತ್ತೆ. ಈ ಹಾರ್ಮೋನ್ಗಳು ಏರುಪೇರು ಆಗೋದಕ್ಕೆ ಕೂಡ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಕಾಂಪೋಸಿಷನ್ ಬದಲಾಗಿದೆ, ನಿಮ್ಮ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಆಗಿದೆ. ಮೊಟ್ಟ ಮೊದಲೇದಾಗಿ ನೀವು ಮಾಡ್ಬೇಕಾಗಿರೋದು ಯೋಗಕ್ಕೆ ಹೋಗಿಮ್ಮ. ಯೋಗ ತುಂಬಾ ಚೆನ್ನಾಗಿ ನಿಮ್ಗೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಈ ಪ್ರಾಣಾಯಾಮಗಳನ್ನ ಹೇಳ್ತಾರಲ್ವಾ, ಈ ಪ್ರಾಣಾಯಾಮ ಕೂಡ ಶರೀರದ ಫ್ಯಾಟ್ ಪರ್ಸೆಂಟ್ ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಆಗತ್ತೆ ಅಂತ ಕೆಲವು ಯೋಗ ಥೆರಪಿಸ್ಟ್ಗಳು ಅದನ್ನ ಪ್ರೂವ್ ಮಾಡಿ ಹೇಳಿದ್ದಾರೆ. ಜೊತೆಗೆ ಡಯಟ್ ಅಲ್ಲಿ ನೀವು ಈಗ ಏನ್ ಮಾಡಿ ಅಂತ ಹೇಳಿದ್ರೆ, ಪೂರ್ತಿ ಪ್ರಮಾಣದಲ್ಲಿ ನೀವು ಫ್ಯಾಟ್ ಎಷ್ಟು ತೆಗೆದುಕೋತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಕಣ್ಣಿಗೆ ಕಾಣುವಂತಹ ಫ್ಯಾಟ್ ಏನ್ ತೆಗೆದುಕೋತಾ ಇದ್ದೀರಾ ಅದರ ಅರ್ಧ ಭಾಗದಷ್ಟು ಕಡಿಮೆ ಮಾಡಿ. ಸೊ ಅದು ಕೂಡ ನಿಮಗೆ ಎಷ್ಟೋ ಸಹಾಯವನ್ನ ಮಾಡುತ್ತೆ. ಅಷ್ಟೇ ನಿಮ್ಗೆ 1-2-3 kgಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮಾಡಿ ಅದನ್ನ. ಕಣ್ಣಿಗೆ ಕಾಣ್ತಿರೋ ಫ್ಯಾಟ್ ನೀವೇನ್ ತೆಗೆದುಕೋತಾ ಇದ್ದೀರೋ ಅದರದ್ದು ಅರ್ಧ ಭಾಗ ಕಡಿಮೆ ಮಾಡಿ. ಪ್ರೇಮ ಅವರೇ, ನಾವು ಮಾತನಾಡ್ತಾ ಇದ್ವಿ ನಮ್ಮ ಜೀವನ ಪದ್ಧತಿ, ಜೀವನ ಕ್ರಮ ಇದಕ್ಕೆ ಹೇಗೆ ಕಾರಣ ಆಗಿದೆ ಅಂತ. ಶೇಕಡ ಎಷ್ಟು ಮಹಿಳೆಯರು ಇದರಿಂದ ಬಳಲ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಾ? ಶೇಕಡ ಎಷ್ಟು ಮಹಿಳೆಯರು ಅಂತ ಹೇಳ್ಬೇಕಂದ್ರೆ ಇದರ ಬಗ್ಗೆ ಒಂದು ಸರ್ವೆ ನಡಿಬೇಕು. ಇದು ನಮ್ಮ ICMR ನವರು ಮಾಡಿ ನಮ್ಗೆ ಅದನ್ನ ಹೇಳ್ಬೇಕಾಗಿ ಬರುತ್ತೆ. ಹಾಗಾಗಿ ನಾವು ಅದನ್ನ ಶೇಕಡ ಅಂತ ಅಂದಾಗ ಒಟ್ಟುವಾರಿ ಎಲ್ಲ ಬಂದ್ಬಿಡ್ತಾರೆ. ಅದನ್ನ ಹೇಳೋದು ಬಿಟ್ಟು ನನ್ನ ಕ್ಲಿನಿಕ್ ದಷ್ಟು ಮಾತ್ರ ನಾನು ಹೇಳಬಲ್ಲೆ ಶೇಕಡ ಎಷ್ಟು ಅಂತ ಹೇಳಿ. ನನ್ನ ಕ್ಲಿನಿಕ್ಗೆ ಬರೋ ಕ್ಲೈಂಟ್ಸ್ ಅಲ್ಲಿ ಈಗ ಇತ್ತೀಚೆಗೆ ಅಂದ್ರೆ ಈ 16ರಿಂದ ಈ 30 ವರ್ಷದ ಒಳಗಡೆ ಬರ್ತಾ ಇರುವಂತಹ ಹೆಂಗಸರು ಯಾರ್ಯಾರು ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾರೋ ಇವರಲ್ಲಿ 45% ಋತುಚಕ್ರದ ಏರುಪೇರು ಕಾಣಿಸ್ಕೊತಾ ಇದೆ. ಇದೇ 50 ವರ್ಷದ ಮೇಲ್ಪಟ್ಟ ಹೆಂಗಸರು ನನ್ನ ಕ್ಲಿನಿಕ್ಗೆ ಬರುವಾಗ ಅವರ ಹಿಸ್ಟ್ರಿನ ತೆಗೆದುಕೊತಾ ಇದ್ದೀನಿ ನಾನು. ಹಿಸ್ಟ್ರಿನ ತೆಗೆದುಕೊಂಡು ನಾನು ಕೇಳ್ತಾ ಇರ್ತೀನಿ ಎಲ್ರು, ನಿಮ್ಮ ಋತುಚಕ್ರ ಹೇಗಿತ್ತು, ಯಾವ ವಯಸ್ಸಿಗೆ ನೀವು ಋತುಮತಿ ಆದ್ರಿ ಅಂತ ಕೇಳ್ತಾ ಬರ್ತಾ ಇದ್ದೀನಿ. ಅವರು ಹೇಳ್ತಾ ಇರೋದಿಕ್ಕೂ ಇತ್ತೀಚೆಗೆ ಬರ್ತಾ ಇರುವಂತಹ ಈ ಟೀನೇಜರ್ಗಳು ಹೇಳ್ತಿರೋದಕ್ಕೂ ವಿಪರೀತವಾದ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀನಿ ಶೋಭಾ. ನಾನು ಈ ನನ್ನ ಕ್ಲಿನಿಕ್ ಅಲ್ಲಿ 45% ಹೆಣ್ಣು ಮಕ್ಕಳಲ್ಲಿ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ. ಗಾಬರಿ ಹುಟ್ಟಿಸುವಂತ ಹೌದು, ಹೇಳ್ತಿರೋ ಸಂಖ್ಯೆ ನೋಡಿದ್ರೆ ಖಂಡಿತವಾಗ್ಲು. ಆಮೇಲೆ ನನ್ನದೇ ಒಂದು ಸ್ಟೂಡೆಂಟ್ MSc ಗೆ ಅವಳ ಡೆಸರ್ಟೇಷನ್ ಗೆ ಮಾಡಿದಾಗ ನಾನು ಕೋಆಥರ್ ಆಗಿದ್ದೆ ಅವಳಿಗೆ. ಅವಳ ಒಂದು ರಿಸರ್ಚ್ ವರ್ಕ್ ನಲ್ಲೂ ಕೂಡ ಇಷ್ಟೇ ಪರ್ಸೆಂಟೇಜ್ ಮೈಸೂರಿನಲ್ಲಿ ಸಿಕ್ಕಿದ್ದು. ಮೈಸೂರಲ್ಲಿ ಮಾಡ್ತಿದ್ದ ಅವಳಿಗೆ ನಾನು ಕೋಆಥರ್ ಆಗಿ ಹೋಗಿದ್ದಾಗ ಅವಳಿಗೆ ಬಂದ ರಿಪೋರ್ಟ್ ಅಲ್ಲಿ 44% ಅಷ್ಟು ಎಷ್ಟೋ ಏನೋ ಅವಳಿಗೆ ಸಿಕ್ಕಿದೆ. ಅವಳು ಆಕ್ಚುಲಿ 1000 ಜನ ಹುಡುಗಿರಿಗೆ ಮಾಡಿದ್ದು. ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನನ್ನ ಹೆಸರು ಮಿಸಸ್ ಕುಮಾರ್ ಅಂತ, JP ನಗರ್ 3rd phase ಇಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನನ್ನ ಮಗಳಿಗೆ ಕ್ರಾನಿಕ್ ಸರ್ವಸೈಟಿಸ್ ಅಂತ ಆಗಿತ್ತು. ಕೇಳಿಸ್ತಾ ಇಲ್ಲ ನನಗೆ. ಹಲೋ ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ನನ್ನ ಮಗಳಿಗೆ 35 ವರ್ಷ ಕ್ರಾನಿಕ್ ಸರ್ವಸೈಟಿಸ್ ಅಂತ ಆಗಿತ್ತು. ಅದಕ್ಕೆ ಲೂಪ್ ಎಕ್ಸೆಷನ್ ಆಪರೇಷನ್ ಮಾಡಿದ್ದಾರೆ. ಆದ್ರೂ ಹಿಂದೆಗಡೆ ಬೆನ್ನು ತುಂಬಾ ಜಾಸ್ತಿ ಇದೆ ಒಂದು. ಆಮೇಲೆ ಮಂತ್ಲಿ ಪೀರಿಯಡ್ಸ್ ಆದಾಗ ತುಂಬಾ ಹೊಟ್ಟೆ ನೋವು ಬರ್ತಿದೆ. ಮತ್ತೆ ಬ್ಲೀಡಿಂಗು ಇವತ್ತು ಸ್ವಲ್ಪ ಅದು ಶೋ ಆದ್ರೆ ಮತ್ತೆ 3 days ಆದ್ಮೇಲೆ ಬ್ಲೀಡಿಂಗ್ ಆಗುತ್ತೆ. ನೀವು ಹೇಳೋದು ಕೇಳಿದಾಗ ಇದು ನ್ಯೂಟ್ರಿಷನ್ ರಿಲೇಟೆಡ್ ತರ ಇಲ್ಲಮ್ಮ. ಇದು ಪೂರ್ತಿ ಮೆಡಿಕಲ್ ಡಾಕ್ಟರ್ ನ ನೀವು ನೋಡ್ಬೇಕಾಗಿ ಬರತ್ತೆ. ಹೌದಾ? ಹೌದು. ಇಷ್ಟು ಮೇಲೆ ನಾವು ನ್ಯೂಟ್ರಿಷನಿಸ್ಟ್ ಗಳು ಡಯಾಗ್ನೋಸಿಸ್ ಮಾಡೋದಿಲ್ಲ. ಅದು ನಮ್ಮ ಏರಿಯಾ ಅಲ್ವೇ ಅಲ್ಲ. ಇದು ಡಯಾಗ್ನೋಸಿಸ್ ಏನಿದ್ರು ಡಾಕ್ಟ್ರೇ ಮಾಡಿರ್ತಾರೆ. ಡಾಕ್ಟರ್ ಮಾಡಿ ಅದು ನ್ಯೂಟ್ರಿಷನ್ ರಿಲೇಟೆಡ್ ಅಂತ ನಮ್ಗೆ ಗೊತ್ತಾಗುತ್ತೆ, ಆಗ ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ನೀವು ಹೇಳುವ ಸಮಸ್ಯೆ ಪೂರ್ತಿ ನ್ಯೂಟ್ರಿಷನ್ಗೆ ಬರೋಂಥದ್ದು ಅಲ್ಲ ಅಂತ ಅನಿಸ್ತಾ ಇದೆ. ನೀವು ಅಲ್ಲಿ ಡಾಕ್ಟರ್ನ ನೋಡಿ, ನಿಮ್ಮ ಡಾಕ್ಟ್ರು ಇದಕ್ಕೆ ಡಯಟಿಷಿಯನ್ ಬೇಕು, ಆಹಾರ ಬೇಕು ಅಂತ ಅಂದಾಗ ನೀವು ಬನ್ನಿ. ಬರೀ ನೇರವಾಗಿ ಋತುಚಕ್ರದ ಏರುಪೇರಿದೆ ಅಂತಂದ್ರೆ ನಾವೇ ಟ್ರೀಟ್ ಮಾಡ್ಬೋದು. ನಿಮ್ಮದು ಅದಕ್ಕಿಂತ ಹೊರತಾಗಿರುವಂತಹ ಸಮಸ್ಯೆ ಆಗಿದೆ. ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಪ್ರೇಮ ಅವರೇ, ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ, ಹೇಳಿ. ನಾನ್ ಚಂದನಾ HBR ಲೇಔಟ್ ಇಂದ. ಹೇಳಿ. ನಂದು ಇದು ವೆಯ್ಟ್ ಮಾತ್ರ ಹೇಗಾಗುತ್ತೆ ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಸೊ ನಮ್ದು 4 months ಓದೋದು ಮತ್ತೆ ಇನ್ನೊಂದ್ ಮಂತ್ ಎಕ್ಸಾಮ್ ಇರುತ್ತೆ, ಮತ್ತೆ ಹಾಲಿಡೇಸ್. ನಂದು ಹೇಗಿರುತ್ತೆ ಡಯಟ್ ಅಂದ್ರೆ, ಹಾಲಿಡೇಸ್ ಎಲ್ಲ ಒಂದ್ ಫುಲ್ ಹೆಲ್ತಿಯಾಗಿ ವೆಯ್ಟ್ ಎಕ್ಸಸ್ ಆಗಿರುತ್ತೆ. 40 ಇದ್ರೆ 48 ಅಷ್ಟು ಹೋಗಿರ್ತೀನಿ. ತಿರ್ಗಾ ಎಕ್ಸಾಮ್ ಬಂತು ಅಂದ ತಕ್ಷಣ ಒಂಥರ ಡಿಕ್ರೀಸ್ ಆಗ್ಬಿಡುತ್ತೆ ತುಂಬಾನೇ. 40 ಅಂದ್ರೆ 38ಗೂ ಬಂದ್ಬಿಡ್ತೀನಿ ಒಂದೊಂದ್ಸಲಿ. ಆಮೇಲೆ ನನಗೆ ತುಂಬಾ ಒಂದ್ಸಲಿ ಅದರಿಂದ ಹೇರ್ ಲಾಸ್ ಅಂದ್ರೆ ಕೂದಲು ಉದುರ್ತಾ ಇರುತ್ತೆ.
ಓಕೆ, ಆಮೇಲೆ ತಿರ್ಗಾ ಹಾಗೆ ಆಗುತ್ತೆ. ನಾನು ಆತರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಖಂಡಿತವಾಗ್ಲೂ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸಮಸ್ಯೆಗಳಾಗತ್ತೆ. ನೋಡಿ, ಒಂದು ಏನಂತ ಹೇಳಿದ್ರೆ, ಈ ಊಟ ಅಂತ ನಾವ್ ಏನ್ ಮಾಡ್ತಾ ಇದೀವೋ ನಮ್ಮ ಹೊಟ್ಟೆ ಒಳಗೆ ಇಲ್ಲ ಈ ಹಸುವನ್ನ ನಿಗ್ರಹಿಸುವಂತದ್ದು, ಇದು ನಮ್ಮ ಮೆದುಳಿನಲ್ಲಿ ಇರುವಂತದ್ದು. ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಬಹಳ ಸ್ಟ್ರೆಸ್ ತೆಗೆದುಕೋತಾ ಇದ್ದೀರಾ, ಹಾಗಾಗಿ ನಿಮಗೆ ತುಂಬಾ ಸ್ಟ್ರೆಸ್. ನೋಡಿ ಹೇಗೆ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿಗೂ ಆಹಾರಕ್ಕೂ ಎಷ್ಟು ನೇರವಾದ ಸಂಬಂಧ ಇದೆ ಅಂತ ಅನ್ನೋದನ್ನ ಇಲ್ಲಿ ನೀವೇ ತೋರಿಸ್ತಾ ಇದ್ದೀರಾ. ಎಕ್ಸಾಮಿನೇಷನ್ ಸ್ಟ್ರೆಸ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ, ಊಟ ಮಾಡ್ತಾ ಇಲ್ಲ. ಊಟ ಮಾಡದೆ ಏನ್ ಮಾಡ್ತಾ ಇದ್ದೀರಾ, ತೂಕವನ್ನ ಕಳ್ಕೊತಾ ಇದ್ದೀರಾ. ಅಲ್ಲಿ ಅಂಡರ್ ನರಿಷ್ಡ್ ಆಗಿ ನೀವು ತೂಕವನ್ನ ಕಳ್ಕೊಳ್ತಾ ಇದ್ದೀರಾ. ಈಗ ನನ್ನ ಕ್ಲಿನಿಕ್ಗೆ ಬಂದ ಪೇಷಂಟ್ಗೆ ನಾ ಡಯಟ್ ಕೊಡುವಾಗ ಅಂಡರ್ ನರಿಶ್ಮೆಂಟ್ ಮಾಡಿ ಅವರ ತೂಕವನ್ನ ಕಡಿಮೆ ಮಾಡಿಸಲ್ಲ. ಇನ್ಫ್ಯಾಕ್ಟ್ ನರಿಶ್ಮೆಂಟ್ ಚೆನ್ನಾಗಿ ಮಾಡಿ ತೂಕವನ್ನ ಕಡಿಮೆ ಮಾಡಿಸೋದು. ಇಲ್ಲಿ ನಿಮ್ಮ ತೂಕ ಏನಾಗುತ್ತೆ ಅಂತ ಹೇಳಿದ್ರೆ, ಅಪೌಷ್ಟಿಕವಾಗಿ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಿಮ್ಗೆ ಒಂದು ಆರೋಗ್ಯಕ್ಕೆ ಹೊಡೆತ ಬಿತ್ತು. ಅದರ ನಂತರ ನೀವೇನ್ ಮಾಡ್ತಿದ್ರ, ಬಹಳ ಕಡಿಮೆ ಪೀರಿಯಡ್ ಅಲ್ಲಿ, ಅಂದ್ರೆ ಎಕ್ಸಾಮ್ ಆದ ಕೂಡ್ಲೆ, ರಜಾ ಬಂದ ಕೂಡ್ಲೆ ಆ ಒಂದು ನಾನು ಎಲ್ಲಾನು ಕಳ್ಚ್ಕೊಂಡಿದೀನಿ, ಫ್ರೀ ಆಗಿದ್ದೀನಿ, ಫ್ರೀಡಮ್ ಸಿಕ್ಕಿದೆ ಅನ್ನೋ ಒಂದು ಉಲ್ಲಾಸದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಜಾಸ್ತಿಯನ್ನ ತಿಂತಾ ಇದ್ದೀರಾ. ಈ ಜಾಸ್ತಿ ತಿನ್ನೋದ್ರೊಳಗೆ ಕೂಡ ನೀವು ಬ್ಯಾಲೆನ್ಸ್ಡ್ ಆಗಿ ತಿನ್ನೋದಿಲ್ಲ. ಸಾಧಾರಣವಾಗಿ ನಾನು ನೋಡ್ತಾ ಇರೋದು ನಮ್ಮ ಟೀನೇಜರ್ಗಳಲ್ಲಿ ಸಂತೋಷ ಬಂತು ಅಂತಂದ್ರೆ ಜಂಕ್ಗೆ, ಸಂತೋಷಕ್ಕೆ ರಿಲೇಟ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಖುಷಿ ಆದ್ರೆ ಜಂಕ್ ತಿನ್ಬೇಕು ಅಂತ. ಸೊ ನೀವು ಬಹುಶಃ ಇಲ್ಲಿ ನಿಮ್ಮ ಸಂತೋಷಕ್ಕೆ ನೀವು ಜಂಕ್ ನ ತಿಂತಾ ಇರ್ಬೋದು, ಅಲ್ಲೂ ಕೂಡ ಅಂಡರ್ ನರಿಷ್ಡ್ ಆಗ್ತಾ ಇದ್ದೀರಾ. ತೂಕವನ್ನ ಹೆಚ್ಚಿಸ್ಕೊಂಡು ಅಂಡರ್ ನರಿಷ್ಡ್, ತೂಕವನ್ನ ಕಡಿಮೆ ಮಾಡ್ಕೊಂಡಾಗ್ಲೂ ನೀವು ಅಂಡರ್ ನರಿಷ್ಡ್ ಆಗಿದ್ದೀರಾ. ಮೊಟ್ಟ ಮೊದಲೇದಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಡಿಸಿಪ್ಲಿನ್ ಬೇಕು ನಿಮ್ಮ ಊಟದಲ್ಲಿ. ಅದನ್ನ ಫಸ್ಟ್ ಕಲ್ತ್ಕೊಳ್ಳಿ, ತಾನಾಗೆ ಸಮಸ್ಯೆ ಸರಿ ಹೋಗ್ತಾ ಹೋಗುತ್ತೆ. ಯಾರನ್ನಾರು ಕನ್ಸಲ್ಟ್ ಮಾಡಿ, ನೀವು ನಿಮ್ಗೆ ಡಯಟ್ರಿ ಕೌನ್ಸಿಲಿಂಗ್ ಕೊಡ್ತಾರೆ, ಮಾಡಿ ನೀವು ಅದನ್ನ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ಹೇಳಿಮ್ಮ. ನನ್ನ ಹೆಸರು ಅನಘ ಅಂತ, ನಾಗರಭಾವಿಯಿಂದ ಮಾತಾಡ್ತಿದ್ದೀನಿ. ಹೇಳಿ ಅನಘ. ನನ್ ಮಗಳು ಈಗ 12 years, ಮೆಚೂರ್ ಆಗ್ಬೇಕು, ತುಂಬಾ ಸ್ಕಿನ್ನಿ ಆಗಿದ್ದಾಳೆ. ಈಗ ನಾನು ಆಗ್ಲೇ ಹೇಳ್ತಿದ್ರೆ ತುಂಬಾ ಸ್ಕಿನ್ನಿ ಆಗಿದ್ರು ಪ್ರಾಬ್ಲಮ್ ಅಂತ. ಸೊ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಎಂಥ ಫುಡ್ ಕೊಟ್ರೆ ಒಳ್ಳೇದು ಅಂತ ಹೇಳಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಮಸ್ಯೆ ಬರೋದಕ್ಕೆ ಮೊದಲೇನೆ ಎಚ್ಚೆತ್ಕೊಂಡ್ ಹಾಗೆ ಇದು ಸ್ಕಿನ್ನಿ ಆಗಿರೋದ್ರಿಂದ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಓಕೆ, ಶಿ ಇಸ್ ವೆರಿ ಆಕ್ಟಿವ್. ಫೈನ್. ಹಾಗಿದ್ರೆ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಅಂತ ಆಯ್ತು. ನೀವೊಂದು ಸಣ್ಣದಾಗಿ ಒಂದು ಅವರ ಆ ಮಗುವಿನ ಹಿಮೋಗ್ಲೋಬಿನ್ ಟೆಸ್ಟ್ ಒಂದು ಮಾಡಿಸ್ಬಿಡಿ. ಅದು 11 ಇದೆ ಮೇಡಮ್. 11 ಇದೆಯಾ? ಸ್ವಲ್ಪ ಕಡಿಮೆನೆ ಆಯ್ತು, ಅರೆ ಗಾಬರಿ ಪಡೋಷ್ಟು ಕಡಿಮೆ ಇಲ್ಲ, ಸ್ವಲ್ಪ ಕಡಿಮೆನೆ ಇದೆ ಅವಳಿಗೆ. ಹಾಗಾಗಿ ನೀವು ಪ್ರತಿ ದಿವಸ ಈ ಮಗುವಿಗೆ ಏನ್ ಮಾಡಿ ಗೊತ್ತಾ, ಅಂಜೂರ ಇದೆ ಅಲ್ವಮ್ಮ, ಒಣಗಿದ ಅಂಜೂರಾನ ಸ್ವಲ್ಪ ಹಾಲ್ನಲ್ಲಿ ನೆನೆಸ್ಬಿಟ್ಟು ಅದ್ರದ್ದು ಮಿಲ್ಕ್ ಶೇಕ್ ತರ ಮಾಡಿ ಕೊಡಿ. ತುಂಬಾ ರುಚಿಯಾಗೂ ಇರತ್ತೆ. ಆಮೇಲೆ ಎಷ್ಟು ಸಿಕ್ಬೇಕೋ ಅಷ್ಟು ಅವಳಿಗೆ ಪ್ರೋಟೀನು ಮತ್ತೆ ಅಯನ್ 2 ಸಿಗ್ತಾ ಇದೆ. ಸ್ಕಿನ್ನಿ ಆಗಿರೋದ್ರಿಂದ ನೀವು ಇದನ್ನ ಮಾಡಿ ಪರವಾಗಿಲ್ಲ. ಆಮೇಲೆ ಇನ್ನೂ ಒಂದ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಬಾಳೆಹಣ್ಣಿದೆ ಅಲ್ವಾ, ಬಾಳೆಹಣ್ಣಿಗೆ ಜೇನ್ ತುಪ್ಪವನ್ನ ಹಾಕಿ ನೀವು ಅವಳಿಗೆ ರಸಾಯನವನ್ನ ಮಾಡಿಕೊಡಿ. ಅದಕ್ಕೆ ಒಣ ದ್ರಾಕ್ಷಿಯನ್ನ ತುಂಬಾ ಸೇರಿಸಿ, ಒಣ ದ್ರಾಕ್ಷಿನ ಸೇರಿಸಿ, ಬಾಳೆಹಣ್ಣು, ಒಣ ದ್ರಾಕ್ಷಿ, ಜೇನ್ ತುಪ್ಪ ಮತ್ತೆ ಇದ್ರದ್ದು ಅಂಜೂರದ ಮಿಲ್ಕ್ ಶೇಕ್, ಇದ್ 2 ಕೊಡಿ. ಅವ್ರಿಗೆ ಸಿಗ್ಬೇಕಾಗಿರೋ ನ್ಯೂಟ್ರಿಯೆಂಟ್ ಸಿಗತ್ತೆ, ಕೊಂಚ ವೆಯ್ಟ್ ಕೂಡ ಗೇನ್ ಆಗ್ತಾಳೆ. ನಿಮ್ಮ ಉತ್ತರದಿಂದಾಗಿ ಅವರು ಸಮಾಧಾನ ಹೊಂದಿದ್ದಾರೆ ಅಂದ್ಕೊಳ್ಳೋಣ. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಮೈಸೂರಿಂದ ಹೇಳಿಮ್ಮ. ಪುಷ್ಪ ಅಂತ. ಹೇಳಿಮ್ಮ. ನಂಗೆ ಈಗ 50 ವರ್ಷ, ಈ 3 ತಿಂಗಳಿಂದ ಹೊರಗಾಗಿಲ್ಲ. ಎಷ್ಟು? 50 ವರ್ಷನ? ಹೌದು. ಓಕೆ ಓಕೆ. 3 ತಿಂಗಳಿಂದ ಹೊರಗಾಗಿಲ್ಲ. ಅದು ತುಂಬಾ ಸೊಂಟ ನೋವು, ಹಿಂಭಾಗ ಹಿಪ್ಸ್ ಎಲ್ಲ ತುಂಬಾ ನೋವು ಬರುತ್ತೆ, ಬೆನ್ ಮೂಳೆ ಎಲ್ಲ ತುಂಬಾ ನೋವತ್ತೆ, ಮೈಕೈ ಎಲ್ಲ ತುಂಬಾ ನೋವು ಬರುತ್ತೆ, ಕೆಳಗಡೆ ಕೂತ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ತುಂಬಾ ನಿದ್ದೆ ಬರುತ್ತೆ. ಅದಕ್ಕೆ ಡಾಕ್ಟರ್ ಕೇಳ್ಬೇಕು. ನೋಡಿ, ಇದು ತುಂಬಾ ಕ್ಲಿಯರ್ ಆಗಿ ಅನ್ಸೋದ್ ನೋಡಿದ್ರೆ ಇದು ಮೆನೋಪಾಸಲ್ ಸಿಂಪ್ಟಮ್ ಇದೆ ನಿಮ್ಗೆ. 50 ವರ್ಷ ಅಂತ ಹೇಳ್ತಿದ್ದೀರಾ, 3 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಿದ್ದೀರಾ. ಇದಕ್ಕೂ ಮತ್ತೆ ಬೆನ್ನು ನೋವು ಕೂಡ ಒಂದು ಸಂಬಂಧ ಇದೆ. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಈಸ್ಟ್ರೋಜನ್ ಕಡಿಮೆ ಆಗಿರೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ ಸ್ವಲ್ಪ ಹೊಡೆತ ಬೀಳತ್ತೆ. ನೀವು ಊಟ ಮಾಡ್ತಿರೋದ್ರ ಜೊತೆಗೆ ಒಂದು 500 mg ಅಷ್ಟು ಕ್ಯಾಲ್ಸಿಯಂ ಅನ್ನ ರಾತ್ರಿ ಊಟ ಆದ್ಮೇಲೆ ತೆಗೆದುಕೊಳ್ಳಿ. ಯಾಕಂದ್ರೆ ಕೂತ್ಕೊಂಡ್ರೆ ಹೇಳಕ್ ಆಗಲ್ಲ ಅನ್ನೋಷ್ಟು ಹೇಳ್ತಾ ಇದ್ದೀರಾ. ಇದರ ಜೊತೆಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಬೋನ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಡೆನ್ಸಿಟಿ ಟೆಸ್ಟ್ ಮಾಡಿಸ್ಕೊಳ್ಳಿ.
ಮಾಡಿಸ್ಕೊಂಡು ಮೂಳೆ ಡಾಕ್ಟರ್ ಹತ್ರನಾ? ಹೌದು, ಮೂಳೆ ಡಾಕ್ಟರ್ ಹತ್ರಕ್ಕೆ ಹೋಗಿ ಅವರು ನೋಡ್ತಾರೆ ಬೇರೆ ಏನು ಸಮಸ್ಯೆಗಳಿಗಿಲ್ಲ, ಬರೀ ಇದರಿಂದಾನೆ ಅಂತಂದ್ರೆ ಬರೀ ಆಹಾರದಿಂದಾನೇ ಪರಿಹಾರ ಮಾಡ್ಕೋಬಹುದು ಇದನ್ನ, ಬೇರೆ ಯಾವ್ದು ಸಮಸ್ಯೆಗಳಿಲ್ಲದೆ ಇದ್ದಾಗ. ಕ್ಯಾಲ್ಸಿಯಂ ಏನಿಲ್ಲ ಅಂದ್ರೆ ಒಂದು 500 mg ತೆಗೆದುಕೊಳ್ಳಿ ನೀವು. ಆಮೇಲೆ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದ್ ಮಾಡಿಸ್ಕೊಂಡು ನಿದ್ದೆ ಬರುತ್ತೆ ಅಂತ ಹೇಳ್ತೀರಾ, ಇದು ಕೂಡ ಮೆನೋಪಾಸಲ್ ಸಿಂಪ್ಟಮ್ ಏನೆ. ನಿದ್ದೆ ಮಾಡಬೇಡಿ ಆ ಸಮಯದಲ್ಲಿ. ಹೆಚ್ಚಾಗಿ ನಾನು ಹೇಳೋದು ನಿಮ್ಗೆ ಏನಂತ ಹೇಳಿದ್ರೆ, ಒಂದು ಹಾಬಿಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ, ಇಲ್ಲಿ ತುಂಬಾ ಮಾಡುತ್ತೆ. ಪ್ರೇಮ ಅವರೇ, ಈಗ ಪ್ರಶ್ನೆಯನ್ನು ಅದೇ ರೀತಿ ಕೇಳ್ತಾ ಇದ್ರು, ನಾವು ಮಾತನಾಡ್ತಾ ಇದ್ವಿ. ಈ ಹೆಚ್ಚಿನ ತೂಕದಿಂದಾಗಿ, ಬೊಜ್ಜಿನಿಂದಾಗಿ ಋತುಚಕ್ರದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ ಅಂತ. ಕೆಲವರು ಏನ್ ಹೇಳ್ತಾರೆ, ನನ್ನ ಋತುಚಕ್ರದಲ್ಲಿ ಏರುಪೇರು ಇರೋದ್ರಿಂದ ನನ್ನಲ್ಲಿ ಅನಗತ್ಯವಾದ ತೂಕ ಕಾಣಿಸ್ಕೊಳ್ತಾ ಇದೆ, ಇದರಿಂದಾಗಿ ಅದೋ ಅದರಿಂದಾಗಿ ಇದು. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶೋಭಾ. ಇದು ಒಂಥರ ಬೀಜ ವೃಕ್ಷ ನ್ಯಾಯ ತರ. ಹೌದು, ಬೀಜದಿಂದ ವೃಕ್ಷ ಬಂತು, ವೃಕ್ಷದಿಂದ ಬೀಜ ಬಂತು ಅಂತ ಅಂದ ಹಾಗೆ. ಹಾಗೆ ಏನ್ ಮಾಡ್ತೀವಿ, ನಮ್ಗೆ ಈ ತರ ತೊಂದರೆಗಳಿದ್ದಾಗ ಯಾವ್ದಾದ್ರೂ ಒಂದು ದಾರಿ ಇಟ್ಕೊಂಡಿರ್ತೀವಿ ಅದಕ್ಕೆ, ನೋಡಿ ಇದರಿಂದಾಗಿ ನಾನು ಹೀಗಿದ್ದೀನಿ ಅಂತ. ನಮ್ಮನ್ನ ನಾವು ಯಾವಾಗ್ಲೂ ಎಕ್ಸ್ಕ್ಯೂಸ್ ತೆಗೆದುಕೊಳ್ಳೋದಕ್ಕೆ ಬಹಳ ಇಷ್ಟ ಪಡ್ತೀವಿ. ನನ್ನಿಂದಾನೇ ಸಮಸ್ಯೆ ಬಂತು ಅಂತ ಅನ್ನೋದನ್ನ ಒಪ್ಕೊಳ್ಳೋದಿಕ್ಕೆ ಮನುಷ್ಯನ ಮನಸ್ಸು ಇಷ್ಟ ಪಡೋದಿಲ್ಲ. ಬೇರೆ ಯಾವ್ದೋ ಇಂದ ನನ್ಗೆ ಹಿಂಗಾಯ್ತು ಅಂತ ಹೇಳ್ಕೊಳ್ತೀವಿ. ಇನ್ನೂ ತಮಾಷೆ ಏನಂತ ಹೇಳಿದ್ರೆ, ಸ್ಟ್ರೇಟ್ ಅವೇ ಬರ್ತಿದ್ದ ಹಾಗೆ ಕ್ಲಿನಿಕ್ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ದಪ್ಪ ಆಗಿದ್ದೀನಿ, ಅವರೇ ಡಿಸೈಡ್ ಮಾಡ್ಬಿಡ್ತಾರೆ ನಾನು ಹೈಪೋಥೈರಾಯ್ಡ್ ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೂ ಹೋಗ್ತಾರೆ. ಏನಾಗತ್ತೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀನಿ ನಾನು. ಈ ಯಾವಾಗ ತೂಕ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ನಾನು ಆಗ್ಲೇ ಪಲ್ಲವಿಯವರ ಪ್ರಶ್ನೆಗೆ ಉತ್ತರ ಕೊಟ್ಟೆ ನಾನು. ಹೊಟ್ಟೆ ಸುತ್ತ ಫ್ಯಾಟ್ ಸೇರ್ಕೊಂಡಾಗ ಆಂಡ್ರೋಜನ್ಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಂಡ್ರೋಜನ್ಗಳ ಉತ್ಪತ್ತಿ ಜಾಸ್ತಿ ಆಗಿ ಇವಳಿಗೆ ಪುರುಷ ಲಕ್ಷಣಗಳು ಬಂದು ಸ್ತ್ರೀಯ ಲಕ್ಷಣಗಳಾಗಿರುವಂತಹ ಈ ಋತುಚಕ್ರದ ಏರುಪೇರು ಬರೋದು ಒಂದು. ಇದು ತೂಕ ಜಾಸ್ತಿ ಇರೋದ್ರಿಂದ ಋತುಚಕ್ರದ ಏರುಪೇರಾಯ್ತು. ನಂತರ ಏನಾಗುತ್ತೆ, ಯಾವಾಗ ಈ ಋತುಚಕ್ರದ ಏರುಪೇರಾಗಿ ಅವಳಿಗೆ ತಿಂಗಳು ಬರೋದಿಲ್ವೋ ಅದು ಕೂಡ ತೂಕವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ. ಅದು ಕೂಡ ತೂಕವನ್ನ ಜಾಸ್ತಿ ಮಾಡ್ತಾ, ಹಾಗಾಗಿ ಇವರುಗಳು ಏನಾಗ್ತಾರೆ ಅಂತ ಹೇಳಿದ್ರೆ, ತುಂಬಾ ಬೇಗ 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 ತೂಕವನ್ನ ಹೆಚ್ಚಿಸ್ಕೊತಾ ಹೋಗ್ತಾ ಇರ್ತಾರೆ ಇವರುಗಳು. ಮತ್ತೆ ಇಲ್ಲೊಂದು ಮಹಿಳೆಯರಲ್ಲಿ ನಾವು ಜಾಸ್ತಿ ಕಾಣ್ತೀವಿ, ಒಂದು ಉದಾಸೀನ ಮನೋಭಾವ. ನಾನು ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೂ ಸೇವೆ ಮಾಡ್ತೀನಿ, ಆದ್ರೆ ನನ್ನ ವಿಷಯ ಬಂದಾಗ ಇರ್ಲಿ ಬಿಡು, ವಯಸ್ಸಾಗ್ತಾ ಬಂತಲ್ಲ, ಇದು ಸಮಸ್ಯೆಗಳಿಗೆ ಆಹ್ವಾನವನ್ನ ಕೊಡುತ್ತೆ. ಖಂಡಿತವಾಗ್ಲೂ ಅದ್ರಲ್ಲಿ ಆರೋಗ್ಯದ ವಿಷಯಕ್ಕೆ ಬಂದಾಗ ತುಂಬಾ ಕೊಡುತ್ತೆ. ಅಂದ್ರೆ ಹಾಗಂತ ಒಂದು ಮನೆಯಲ್ಲಿ ಒಂದು ಮಹಿಳೆ ಅನಾರೋಗ್ಯದಿಂದ ಬಳಲಿದ್ರೆ ಇಡೀ ಕುಟುಂಬ ಅದನ್ನ ಅನುಭವಿಸ್ಬೇಕಾಗತ್ತೆ. ಶೋಭಾ, ಇಡೀ ಕುಟುಂಬ ಅಲ್ಲ, ಇಡೀ ದೇಶ. ಯಾಕೆ ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರು ದೇಶದ ಪ್ರಜೆಗಳಲ್ವಾ. ಯಾವಾಗ ಇವ್ರಿಗೆ ಇಲ್ಲಿ ಹೊಡೆತ ಬಿತ್ತು, ಅದು ದೇಶದ ಪ್ರೊಡಕ್ಟಿವಿಟಿಗೆ ಕೂಡ ತೊಂದರೆ ಬರುತ್ತೆ ಅಂತ ನಾನು ಯಾವಾಗ್ಲೂ ಅದೇ ಹೇಳುದು. ಅದರಿಂದ ನಾನ್ ನಿಮ್ಮ ಹತ್ರ ಕೇಳ್ತಿರೋದು ಅಂದ್ರೆ, ಈ ಮೂಲಕವಾಗಿ ನಾನು ಮಹಿಳೆಯರಿಗೆ ನಿಮ್ಮಿಂದ ಏನನ್ನ ಹೇಳ್ಸೋದಿಕ್ ಇಷ್ಟ ಪಡ್ತೀನಿ ಅಂದ್ರೆ, 35ರ ನಂತರ ಅಥವಾ ಒಂದು ಬಾಣಂತನದ ನಂತರ ಎಲ್ರು ಅಂದ್ಕೋತಾರೆ, ನನಗಾಯ್ತಲ್ಲ, ಒಂದು ಮಗು ಆಯ್ತು, ವಯಸ್ಸಾಯ್ತು, ಇನ್ನೇನು. ಈ ಉದಾಸೀನ ಮನೋಭಾವ ಮಹಿಳೆಯರಿಗೆ ಬೇಕಾ ಬೇಡವಾ? ಖಂಡಿತವಾಗ್ಲೂ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ಹೆಣ್ಣು ಹೇಗೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಕರೆಕ್ಟ್ ಅವ್ರಿಗೆ ಬೇರೆ ತರಹದ ಚಾಲೆಂಜ್ಗಳಿತ್ತು. ಅವರ ಚಾಲೆಂಜ್ ಏನಿತ್ತು ಗೊತ್ತಾ, 2 ವರ್ಷಕ್ಕೂ ಮಗುವನ್ನ ಹೆರೋದು, ಆ ಮಗುವನ್ನ ನೋಡ್ಕೊಳ್ಳೋದು. ನಾನು ಹಿಂದಿನ ಕಾಲದ ಮಹಿಳೆಯರಿಗೆ ಚಾಲೆಂಜ್ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಖಂಡಿತವಾಗ್ಲೂ ಅವ್ರಿಗೂ ಇತ್ತು ಚಾಲೆಂಜ್. ಅವರ ಚಾಲೆಂಜ್ ಇದ್ರೊಳಗೆ ಇತ್ತು. ಈಗಿನ ಮಹಿಳೆಯರು ನೀವು ಹೇಳ್ದಾಗೆ 1 ಅಥವಾ 2 ಈ 2 ಮಕ್ಕಳ ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಇವಳ ಶರೀರದಲ್ಲಿ ಇರುವಂತಹ ಫ್ಯಾಟ್ ಯಾವಾಗ ಯುಟಿಲೈಸ್ ಆಗೋದಿಲ್ವೋ ಅವಾಗ ಏನಾಗುತ್ತೆ, ಇವಳಿಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇವಳು ಉದಾಸೀನತೆಯನ್ನ ಮಾಡೋದ್ರಿಂದ ಇಲ್ಲಿ ಹೆಚ್ಚಾಗಿ ಇವಳಿಗೇನೆ ಹೊಡೆತ ಬೀಳ್ತಾ ಬರುತ್ತೆ. ಇಲ್ಲಿ ಒಂದು ಕಾಣಿಸ್ತಾ ಇರೋದು ನಾವೇನಂತ ಹೇಳಿದ್ರೆ, ಬೇಗ ಬೇಗ ಅಂಡರ್ ನರಿಷ್ಟ್ ಆಗ್ತಾ ಇದ್ದಾರೆ, ತುಂಬಾ ಬೇಗ ಅಂಡರ್ ನರಿಷ್ಟ್ ಆಗ್ತಾ ಇದ್ದಾರೆ. ಅದರಿಂದ ನಾವು ಹಿಂದೆ ಕಾಣದೇ ಇದ್ದಂತಹ, ನೋಡಿ ತುಂಬಾ ಹಿಂದೆ ನೀವು ಮೆಡಿಕಲ್ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿ, ಬಹಳ ಹಿಂದೆ ಹೆಣ್ಣು ಮಕ್ಕಳಲ್ಲಿ ಹೃದ್ರೋಗದ ಸಮಸ್ಯೆಗಳು ಪುರುಷನಿಗಿಂತ ಕಡಿಮೆ ಇತ್ತು. ಈಗ ನೋಡಿದ್ರೆ ಮೊದಲಿಗಿಂತ ಹೆಂಗಸರಿಗೆ ಹೃದ್ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಮೊದಲು ಇರ್ಲಿಲ್ಲ, ಇಷ್ಟೊಂದು ಇರ್ಲಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ತನ್ನ ಬಗ್ಗೆ ತನಗೆ ಉದಾಸೀನತೆ ಇರೋದ್ರಿಂದ ಅವಳು ತಿಂತಾ ಇರೋದು ಹೇಗೇಗೋ ಆಗ್ತಾ ಇದೆ. ನೋಡಿ, ಇನ್ನು ಒಂದು ಕರೆ ಇದೆ, ತೆಗೆದುಕೊಂಡು ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹಲೋ ಹಲೋ, ನಾವಿಲ್ಲಿ ಗದಗ ಡಿಸ್ಟಿಕ್ ಸೂರಣಗಿ ಗ್ರಾಮದಿಂದ ಮಾತಾಡ್ತಿದ್ದೇವೆ. ಹೇಳಿಮ್ಮ. ಈ ಪಿರಿಯಡ್ ಟೈಮ್ ನಲ್ಲಿ ಈ ಹೊಟ್ಟೆ ನೋವು ಬರುತ್ತಲ್ಲ, ಅದು ಏನಾದ್ರೂ ಆಹಾರ ಏರ್ಪೇರಿನಿಂದ ಬರುತ್ತಾ ಅಂತ? ಪೀರಿಯಡ್ ಟೈಮ್ ನಲ್ಲಿ ಬರೋ ಹೊಟ್ಟೆ ನೋವು ಆಹಾರದ ಏರುಪೇರಿನಿಂದ ಆಗಿರೋದಿಲ್ಲ. ಅದು ನಿಮ್ಮ ಗರ್ಭಕೋಶದ ರಚನೆ ಅಥವಾ ಅದು ಹೇಗಿದೆ ಅಂತ ಅನ್ನೋದು ಗೈನಕಾಲಜಿಸ್ಟ್ ನೋಡಿ ಹೇಳ್ತಾರಮ್ಮ. ಪೀರಿಯಡ್ ಟೈಮಿನ ಹೊಟ್ಟೆ ನೋವು ಆಹಾರಕ್ಕೂ ಸಂಬಂಧವನ್ನ ನಾವು ಇದುವರೆಗೆ ತನಕ ನೋಡಿಲ್ಲ ನಾವು. ಹೌದಾ? ಇಲ್ಲಮ್ಮ. ಮತ್ತೆ ಈಗ ಬಹಳ ಜನ
ಬಹಳ ದಪ್ಪ ಇರೋರಿಗೆ ಜಲ್ದ್ ಮಕ್ಕಳಾಗಲ್ಲ, ಅದಕ್ಕೇನ್ ಮಾಡ? ಹಾ ಹೌದು, ನಾವು ಅದೇ ವಿಷಯವನ್ನೇ ಮಾತನಾಡ್ತಾ ಇದ್ದೀವಿ. ಮುಂದಿನ ಇನ್ನೊಮ್ಮೆ ಯಾವಾಗಾದ್ರೂ ಇದ್ರ ವಿಷಯವನ್ನ ವಿವರವಾಗಿ ತಿಳಿಸ್ತಾ ಇದೀವಿ. ಈ ಮಕ್ಕಳಾಗದೆ ಇರೋದಕ್ಕೂ ತುಂಬಾ ತೂಕಕ್ಕೂ ಬಹಳ ನೇರವಾದ ಸಂಬಂಧ ಇದೆ. ನಾನು ಈಗಾಗ್ಲೇ ಹೇಳ್ದಾಗೆ ತುಂಬಾ ತೂಕ ಜಾಸ್ತಿ ಆಗ್ತಿದ್ದಂಗೆ ಸ್ತ್ರೀಯ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ತ್ರೀಯ ಲಕ್ಷಣಗಳು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಅವಾಗ ಅವರಲ್ಲಿ ಮಕ್ಕಳಾಗೋದು ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ ಫಲವಂತಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೇನಾದ್ರೂ ಇದು ತುಂಬಾ ಸರಳವಾದ ಪರಿಹಾರ ಇದೆ ಅಮ್ಮ, ಅಂತ ಏನು ಗಾಬರಿ ಪಡೋಂಥದ್ದು ಏನಿಲ್ಲ. ಆಹಾರದ ಮೂಲಕ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿದೆಯಲ್ಲ, ಅತ್ಯಂತ ಸುಲಭವಾದ, ಅತ್ಯಂತ ಸುಂದರವಾದ, ಸರಳವಾದ, ಕಡಿಮೆ ಖರ್ಚಿನ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ನೀವು ಹೇಳಿದಂತಹ ಈ ಬಂಜೆತನಕ್ಕೆ ಈ ಆಹಾರವನ್ನ ಸರಿ ಮಾಡ್ಕೊಳ್ಳೋದು ಮಾಡ್ಬೋದಮ್ಮ, ಏನು ಕಷ್ಟ ಇಲ್ಲ. ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸೋಣ. ನಾವು ಮಹಿಳೆಯರ ಉದಾಸೀನತೆ ಬಗ್ಗೆ ಮಾತನಾಡ್ತಾ ಹೌದು ನೋಡಿ, ಏನ್ ಹೇಳ್ತೀವಿ ಅಂದ್ರೆ ಗಂಡನಿಗೆ ಮಕ್ಕಳಿಗೆ ಮಾಡೋದಿದ್ದಾಗ ಮಾತ್ರ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ತಾರೆ. ನಾನು ಡಯಟ್ ರೀಕಾಲ್ ಮಾಡಿಸಿದಾಗ ಹೆಚ್ಚಿನ ಸ್ತ್ರೀಯರು ಏನ್ ತಿಂತಾರೆ ಗೊತ್ತಾ? ಮಧ್ಯಾಹ್ನ ತಿಂದ್ರೆ ತಿಂದಿರ್ತಾರೆ, ಇಲ್ದಿದ್ರೆ ಇಲ್ಲ. ಇಲ್ದಿದ್ರೆ ಅನ್ನ ಸಾರು ತುಂಬಾ ರಾತ್ರಿಗೆ ಮಿಕ್ಕಿದ್ಯೋ ಅದನ್ನ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾವಾಗ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗ್ತಿದ್ಯೋ, ಬೆಂಗಳೂರಿನ ಪಟ್ಟಣದ ವಿಷಯ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನಾನು ಇಲ್ಲಿನ ಹೆಚ್ಚು ಕೇಸ್ಗಳು ಬರೋದ್ರಿಂದ ಇಲ್ಲಿ ಅಷ್ಟೊಂದು ನನ್ನ ಇತ್ತೀಚೆಗೆ ಕಾಣ್ತಾ ಇಲ್ಲ. ಆರ್ಥಿಕ ಸ್ಥಿತಿ ಚೆನ್ನಾಗಾಗಿದೆ, ಹಾಗಾಗಿ ಉಳಿದದನ್ನ ತಿನ್ನೋದನ್ನ ಬಿಟ್ಟಿದ್ದಾರೆ. ಆದ್ರೆ ಒಂದೇನ್ ಮಾಡ್ತಾ ಇದಾರೆ ಗೊತ್ತಾ? ಎಲ್ರಿಗೂ ಮಾಡ್ಬೇಕಾದ್ರೆ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾರೆ, ತಮ್ಗೊಬ್ಬರಿಗೆ ಬೇಜಾರಂತೆ ಮಾಡ್ಕೊಳಕ್ಕೆ. ಸೊ ಏನ್ ಮಾಡ್ತಾ ಇದ್ರೆ ಬ್ರೆಡ್ ತಿಂತಾರಂತೆ, ತುಂಬಾ ಸುಲಭ. ಬ್ರೆಡ್ ತಿಂತಾರೆ, ಅನ್ನ ಸಾರು ತಿಂತಾರೆ. ಏನು ಅಂತ ಹೇಳಿದ್ರೆ ಅಯ್ಯೋ ನಂಗೊಬ್ಬಳಿಗೆ ಬೇಜಾರಲ್ವಾ, ಅದಕ್ಕೆ ನಾನು ಮಾಡ್ಕೊತಾ. ಇಲ್ಲಿ ನೋಡಿ ಪೂರ್ತಿ ಉದಾಸೀನ ಮನೋಭಾವ. ಇಲ್ಲಿ ಆರ್ಥಿಕ ಮಟ್ಟದಲ್ಲಿ ಇವ್ರಿಗೇನು ಕಡಿಮೆ ಇಲ್ಲ, ವಿದ್ಯೆಗೂ ಏನು ಕಡಿಮೆ ಇಲ್ಲ, ಅಥವಾ ಇವರಿಗೆ ಈ ತರಹ ಮಾಹಿತಿಗಳನ್ನ ಸಿಕ್ಕೋ ವಿಷಯದಲ್ಲೂ ಏನೂ ಕಡಿಮೆ ಇಲ್ಲ. ಎಲ್ಲವನ್ನು ಇಟ್ಟುಕೊಂಡು ಕೂಡ ಇವರು ಈ ಉದಾಸೀನತೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ, ಹೇಳಿಮ್ಮ. ನಾನು ವಿದ್ಯಾ ಅಂತ ಬಾನಸ್ವರಿ. ಹೇಳಿಮ್ಮ. ನಮಸ್ತೆ. ನಮಸ್ಕಾರ ವಿದ್ಯಾ. ಮೇಡಮ್, ನಂದೊಂದು ಪ್ರಾಬ್ಲಮ್ ಇದೆ, ಅಂದ್ರೆ ವೆಯ್ಟ್ ಇದು ರಿಲೇಟೆಡ್. ಸೊ ಮೊದ್ಲು ನನಗೆ ಮದ್ವೆ ಮುಂಚೆ PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅವಾಗ ನನ್ ವೆಯ್ಟ್ 65 ಇತ್ತು. 65? ಮತ್ತೆ ಮದ್ವೆ ಆದ್ಮೇಲೆ ನನ್ಗೆ ಮಗು ಆಗಿ ಆದ್ಮೇಲೆ 74 ತನಕ ಹೋಗ್ಬಿಟ್ಟಿದೆ ವೆಯ್ಟ್ ಇವಾಗ. ಬಟ್ ಅದಾಗಿ ಮಗು ಆಗಿ 2 ವರ್ಷ ಆದ್ರೂ ನನ್ ವೆಯ್ಟ್ ಕಡಿಮೆ ಆಗಿಲ್ಲ. ಸೊ ಈಗ ಒಂದು 10 ಮಂತ್ಸ್ ಇಂದ ಯೋಗ ಮಾಡ್ತಾ ಇದೀನಿ, 1 ಮಂತ್ ಇಂದ ವಾಕಿಂಗ್ ಹೋಗ್ತಾ ಇದೀನಿ. ಬಟ್ ವೆಯ್ಟ್ ಅಲ್ಲಿ ಏನ್ ಚೇಂಜಸ್ ಆಗಿಲ್ಲ. ರಾಗಿ ಮುದ್ದೆ ಮಧ್ಯಾಹ್ನ, ರಾಗಿ ಮುದ್ದೆ ನೈಟ್ 2 ಚಪಾತಿ ಫಾಲೋ ಮಾಡ್ತಾ ಇದೀನಿ. ಬಟ್ ಸಮ್ ಟೈಮ್ಸ್ ಒಂದೊಂದು ವೇರಿಯೇಷನ್ಸ್ ಆಗುತ್ತೆ. ವೀಕೆಂಡ್ ಆತರ ಇದ್ದಾಗ ಎಲ್ಲಾದ್ರೂ ಏನಾದ್ರು ಚಾಟ್ಸ್ ತಿಂತೀನಿ, ಒಂದೊಂದ್ಸಲ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ಈ ತರ ಮಾಡ್ತಾ ಇದೀನಿ, ರಾಗಿ ಮುದ್ದೆ ಮಧ್ಯಾಹ್ನ, ನೈಟ್ 2 ಚಪಾತಿ. ನೀವು ಮಾಡ್ತಿರೋ ರೀತಿ ಚೆನ್ನಾಗಿದೆ. ನೀವೇನ್ ಹೇಳಿದ್ರಿ, ನನ್ ತೂಕ ಇಷ್ಟಾದ್ರೂ ಕಡಿಮೆ ಆಗಿಲ್ಲ ಅಂದ್ರೆ ಆಗಿದೀನಿ ಅಂದ್ರ? ಆಗಿಲ್ಲ ಮೇಡಮ್. ಆಗಿಲ್ಲ ಅಲ್ವಾ? ನೋಡಿ, ಒಂದು ಈ ಎಕ್ಸಸೈಸ್ ಅಂತ ಏನ್ ಹೇಳ್ತೀವಲ್ವಾ ನಾವು, ವಾಕಿಂಗ್ ಇರ್ಬೋದು, ಜಾಗಿಂಗ್, ಯೋಗ ಏನೇ ಇರಬಹುದು, ಇದು ತುಂಬಾ ಒಳ್ಳೇದು. ನಮ್ಮ ಶರೀರದ ಈ ಕಾಂಪೋಸಿಷನ್ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಇದರ ಬದಲಾವಣೆಗೆ ಅದು ಬೇಕೇ ಬೇಕು. ಆದ್ರೆ ಎಕ್ಸಸೈಸ್ ಅಲೋನ್ ತೂಕವನ್ನ ಕಡಿಮೆ ಮಾಡಿಸೋದಿಲ್ಲಮ್ಮ. ಎಕ್ಸಸೈಸ್ ತೂಕ ಕಡಿಮೆ ಮಾಡಿಸೋದೇ ಇಲ್ಲ. ಆಹಾರನೇ ವೇಟ್ ರಿಡಕ್ಷನ್ ಗೆ ಬೇಕಾಗೋದು. ಅದ್ರ ಅರ್ಥ ಎಕ್ಸಸೈಸ್ ಗೆ ಪ್ರಾಮುಖ್ಯತೆ ಇಲ್ಲ ಅಂತಲ್ಲ, ಅಷ್ಟೇ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಬಾಡಿ ಕಾಂಪೋಸಿಷನ್ ನ ಕರೆಕ್ಟ್ ಮಾಡುತ್ತೆ, ಫ್ಯಾಟ್ ನ ಯುಟಿಲೈಸ್ ಮಾಡ್ಕೊಳತ್ತೆ ಎಕ್ಸಸೈಸ್ ನ ಮುಂದುವರಿಸಿ. ಸ್ವಲ್ಪ ಯಾರಾದ್ರೂ ಡಯಟಿಷಿಯನ್ ಕನ್ಸಲ್ಟ್ ಮಾಡಿ ಸರಿಯಾಗಿರೋ ಡಯಟ್ ತಗೊಳ್ಳಿ. ನೀವು ತಿಂತಿರೋ ರಾಗಿದು ಚೆನ್ನಾಗಿದೆ, ಮುಂದುವರ್ಸ್ಕೊಂಡು ಹೋಗಿ. ತೂಕ ಜಾಸ್ತಿ ಇರೋದ್ರಿಂದ ವಾರಕ್ಕೊಂದ್ಸತಿ ಕೂಡ ನೀವು ಎಷ್ಟು ಎಕ್ಸ್ಟ್ರಾ ಕ್ಯಾಲೋರಿ ತಿಂತೀರಾ ಅಂತ ಅನ್ನೋದನ್ನ ಅವ್ರ ಕೇಳಿ ಚೆಕ್ ಮಾಡಿಸ್ಕೋಬೇಕಾಗಿ ಬರುತ್ತೆ. ಅವರು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ನಿಮ್ಗೆ ಎಷ್ಟು ಜಾಸ್ತಿ ವಾರದ ಊಟದಲ್ಲಿ ತಿಂದಿರಾ, ಎಷ್ಟನ್ನ ಕಡಿಮೆ ಮಾಡ್ಕೋಬೇಕು ಅಂತ. ಮಾಡಿಸ್ಕೊಳ್ಳಿ ಅದನ್ನ. ಮೊದ್ಲೇ PCO ಅಂತ ಹೇಳ್ತಿದ್ದೀರಾ ನೀವು, 2ನೇ ಮಗು ಬೇಕಲ್ವಾ ನಿಮ್ಗೆ? ಹಾಗಿದ್ರೆ ಬೇಕು ಅಂತಿದ್ದಾಗ ನೀವು ತೂಕ ಕಡಿಮೆ ಮಾಡ್ಕೊಳ್ಳೇಬೇಕಮ್ಮ. ಅದು ಇವಾಗ ಪೀರಿಯಡ್ಸ್ ಮತ್ತೆ ವೇರಿಯೇಷನ್ಸ್ ಆಗ್ತಾ ಇದೆ, ಸರಿ ಮಾಡಿಸ್ಕೋಬೇಕಾಗಿ ಬರುತ್ತೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಆದ್ರೂನು ಮಗು ಬೇಕು ಬೇಡ ಒಂದು ಪ್ರಶ್ನೆ ಆದ್ರೆ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ನೀವು ತೂಕವನ್ನ ಕಡಿಮೆ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ನಲ್ಲಿ, ಸಿಂಡ್ರೋಮ್ ಅಂತ ಅನ್ನೋದ್ರ ಅರ್ಥವನ್ನ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ಯಾಕೆ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂತಂದ್ರೆ, ಈ ಒಂದು ಋತುಚಕ್ರದ ಏರುಪೇರು ಈಗ ಕಾಣಿಸ್ಕೊಂಡಿದ್ದು, ನಂತರ ಬಂಜೆತನಕ್ಕೆ ಬಂದು ನಂತರ ಅದು ಕೊಲೆಸ್ಟ್ರಾಲ್ ಶರೀರದಲ್ಲಿ ಜಾಸ್ತಿ ಆಗ್ಬೋದು,
ಹೈಪರ್ ಇನ್ಸುಲಿನೇಮಿಯಾ ಇರ್ಬೋದು, ಡಯಾಬಿಟಿಸ್ ಬರ್ಬೋದು. ಈ ತರ ಹಲವಾರು ರೋಗದ ಗುಚ್ಛಗಳೇನೆ ಬರೋದ್ರಿಂದನೇ ಇದಕ್ಕೆ ಸಿಂಡ್ರೋಮ್ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೇಬೇಕಮ್ಮ. ನ್ಯೂಟ್ರಿಷಿಯಸ್ ಆಗಿ ಊಟ ಮಾಡಿ ಮಾಡ್ಕೊಳ್ಳಿ. ಅವಾಗಿದ್ರೆ ಮತ್ತೆ ಇವಾಗ್ಲೂ ಮತ್ತೆ ಕಂಟಿನ್ಯೂ ಆಗಿರುತ್ತೆ ಅದು. ಅದೇ ತೂಕ ಜಾಸ್ತಿ ಆಗ್ತಿದ್ ಹಾಗೆ ಮತ್ತೆ ಕಾಣಿಸ್ಕೊಳಕ್ ಶುರು ಆಗ್ಬಿಡತ್ತೆ ಅದು. ಸೊ ನೀವು ತೂಕ ಕಡಿಮೆ ಮಾಡ್ಕೊಳ್ಳೇಬೇಕಾಗಿ ಬರತ್ತೆ. ಅವ್ರಿಗೆ ಅದು ಮನವರಿಕೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಹೌದು, ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಕರೆ ಇದೆ ಪ್ರೇಮ ಅವರೇ, ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹಲೋ ಹಲೋ, ಹೇಳಿಮ್ಮ. ನನ್ನ ಹೆಸರು ಪಲ್ಲವಿ ಅಂತ. ಹೇಳಿ. ಹಾ ಪಲ್ಲವಿ ಹೇಳಿ. ಹೈಟ್ ಬಂದು 5'6" ಇದೆ. ಕೇಳಿಸ್ತಾನೆ ಇಲ್ಲ ನನಗೆ. ಹಲೋ ಹೇಳಿಮ್ಮ, ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳಿ. ಇದು ನನ್ನ ಹೈಟ್ ಬಂದು 5'6" ಇದೆ. 5'6" ಸೆಂಟಿಮೀಟರ್ ಹೇಳಕ್ ಆಗತ್ತಾ? ಹಲೋ, 173 ಬರ್ತದೆ. 173 ಇದೆ. ವೆಯ್ಟ್ ಬಂದು 68 ಇದೆ. ನಂಗೆ 6 months ಆದ್ಮೇಲೆ ಸಿಸೇರಿಯನ್ ಆಯ್ತು. ಬಟ್ ಹೊಟ್ಟೆ ಮಾತ್ರ ನನ್ ಕಟ್ಕೊಳಕ್ ಆಗ್ಲಿಲ್ಲ ಹೊಟ್ಟೆನ. ಸಿಸೇರಿಯನ್ ಆದ್ರಿಂದ ಹೊಟ್ಟೆ ಮಾತ್ರ ದಪ್ಪ ಇದೆ. 83 kgs ಇದೆ ಪ್ರೆಗ್ನೆಂಟ್ ಇದ್ದಾಗ. ಸೊ ಈಗ 68 ಆಗಿದ್ದೇನೆ 6 months. ನಿಮ್ಮ ಎತ್ತರಕ್ಕೆ ನಿಮ್ಮ ತೂಕ ಸರಿಗಿದೆ ಅಮ್ಮ ಅಂತ ಇವ್ರು ಯೋಚನೆ ಮಾಡುವಂತದ್ದು ಏನಿಲ್ವಲ್ಲ. ಬಟ್ ಹೊಟ್ಟೆ ಮಾತ್ರ ತುಂಬಾ ದಪ್ಪ ಇದೆ. ನೀವ್ ಹೇಳಿದ್ರಲ್ಲ ಹೊಟ್ಟೆ ಸುತ್ತಳತೆ ಜಾಸ್ತಿ ಆದ್ರಿಂದ ಮೇಲ್ ಹಾರ್ಮೋನ್. ಒಂದ್ ನಿಮಿಷ, ಅದು ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಇಲ್ಲಿ ನಿಮ್ಗೆ ಸಿಸೇರಿಯನ್ ಆಗಿ ಹೊಟ್ಟೆ ಹತ್ರ ಜಾಸ್ತಿ ಇದೆ ಅಂತ ಹೇಳಿದಾಗ ಇದು ಬಹುಶಃ ಫ್ಯಾಟ್ ಅಕ್ಯುಮುಲೇಷನ್ ಇಲ್ಲದೆ ಇರಬಹುದು. ಅಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಲೂಸ್ ಆಗಿ ಆಗ್ಬಿಟ್ಟಿರುತ್ತಲ್ವಾ, ಅಲ್ಲಿ ಹೊಟ್ಟೆ ಕಟ್ಕೊಂಡಿರುತ್ತೆ. ಇದು ಬಲೂನ್ ಟೈಪ್ ಇರುತ್ತೆ. ಅಂದ್ರೆ ಕೂತ್ಕೊಂಡಾಗ ಇದೆಲ್ಲ ಸ್ವಲ್ಪ ಅಂದ್ರೆ ನೀವು ಫ್ಯಾಟ್ ಪರ್ಸೆಂಟೇಜ್ ನೋಡೇ ಹೇಳ್ಬೇಕಾಗ್ ಬರತ್ತಮ್ಮ. ಈ ತರ ಹೇಳ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಇದು. ನಿಮ್ಮ ಎತ್ತರಕ್ಕೆ ನಿಮ್ಮ ತೂಕದ ವಿಷಯ ಬಂದಾಗ ಫೈನ್, ಅದ್ರೊಳಗೆ ಏನು ಸಮಸ್ಯೆ ಕಾಣಿಸ್ತಾ ಇಲ್ಲ. ನಿಮ್ಮ ಸೊಂಟದ ಸುತ್ತಳತೆ ಹೇಳ್ತಿದ್ದೀರಾ, ಕೆಲವು ಸತಿ ಫ್ಯಾಟ್ ಅಕ್ಯುಮುಲೇಷನ್ ಇಂದಾನು ಸೊಂಟದ ಸುತ್ತಳತೆ ಜಾಸ್ತಿ ಆಗುತ್ತೆ ಹೆಚ್ಚಿನ ಸಂದರ್ಭದಲ್ಲಿ. ನೀವು ಹೇಳೋ ರೀತಿ ಸಿಸೇರಿಯನ್ ಆಗಿ ನೀವು ಅಲ್ಲಿ ಸರಿಯಾಗಿ ಕೇರ್ ಇದ್ದಾಗ ಅಲ್ಲಿ ಲೂಸ್ ಮಸಲ್ಸ್ ಎಲ್ಲ ಇರುತ್ತೆ, ಆದ್ರಿಂದ ನಿಮ್ಗೆ ಅದು ಹಾಗೆ ಕಂಡಿರಬಹುದು. ಅದನ್ನ ನಾವ್ ಹೀಗೆ ಫೋನ್ ನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಪೋಸಿಷನ್ ನೋಡಿದಾಗ ಮಾತ್ರನೇ ನಮ್ಗೆ ಹೇಳಲಿಕ್ಕೆ ಆಗೋದು ಅದನ್ನ. ಆದ್ರೂ ಏನೇ ಆಗ್ಲಿ ನೀವು ಎಕ್ಸಸೈಸ್ ಅನ್ನ ಮಾಡಿ, ಅಬ್ಡಾಮಿನಲ್ ಎಕ್ಸಸೈಸ್ ಮಾಡಿ, ತೂಕ ಸರಿಯಾಗಿದೆ. ಪ್ರೇಮ ಅವರೇ, ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ಹೇಳಿಮ್ಮ, ತಮ್ಮ ಹೆಸರು ಹೇಳಿ. ರಶ್ಮಿ ಅಂತ. ರಶ್ಮಿ ಹೇಳಿ. ನಮಸ್ತೆ ಮೇಡಮ್. ಹೇಳಿ ರಶ್ಮಿ. ತುಮಕೂರಿಂದ ಮಾಡ್ತಿರೋದು. ಆಕ್ಚುಲಿ ನಂಗೆ ಡೆಲಿವರಿ ಆಗಿ 5 months ಆಗಿದೆ. ವೆಯ್ಟ್ ಜಾಸ್ತಿ ಆಗಿದೆ ನನ್ ಸ್ವಲ್ಪ. ಸೊ ನನ್ ಮಗುಗೆ ಎಫೆಕ್ಟ್ ಆಗ್ದಲೇ ಆಗಿರೋ ಹಾಗೆ ನಾನು ಸಣ್ಣ ಆಗೋದು ಹೆಂಗೆ ಅಂತ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ, ಜೆನ್ಯುವೈನ್ ಆಗಿರುವಂತದ್ದು. ತೂಕವನ್ನ ತಾಯಿ ಕಡಿಮೆ ಮಾಡ್ಕೊಳ್ತಾ ಇದ್ರೆ ಅವಳಿಗೆ ಅಲ್ಲಿ ಹಿಂದೆ ಒಂದು ಜವಾಬ್ದಾರಿ ಇದೆ. ತನ್ನ ಮಗುವಿಗೆ ಏನು ಆಗಬಾರದು ಅಂತ ಅನ್ನೋ ಕಾಳಜಿ ಅವಳಲ್ಲಿದೆ. ಅದು ಬಹಳ ಒಳ್ಳೆಯಾಗಿರುವಂತಹ ಕಾಳಜಿ, ಅದು ಇರ್ಬೇಕಾಗಿರೋದು. ನಿಮ್ಮನ್ನ ಟ್ರೀಟ್ ಮಾಡ್ಬೇಕಾಗಿರೋರ್ಗೂ ಕೂಡ ಆ ಒಂದು ಕಾಳಜಿ ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಏನು ಆಹಾರವನ್ನ ತೆಗೆದುಕೊಳ್ತೀರಿ ಅದು ನಿಮ್ಮ ಹಾಲಿನ ಉತ್ಪಾದನೆ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಅದು ಮಗುವಿನ ಆರೋಗ್ಯಕ್ಕೆ ಆಗತ್ತೆ ಅಂತ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ, ಒಳ್ಳೇದು. ನಿಮ್ಮ ಆಹಾರವನ್ನ ಏನನ್ನೂ ಕೊರತೆ ಆಗದೆ ಇರೋ ಹಾಗೆ ಖಂಡಿತವಾಗೂ ಪ್ಲಾನ್ ಮಾಡಿ ನಾವು ಡಯಟ್ ಅನ್ನ ಕೊಡ್ಬೋದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ, ಅದ್ರಲ್ಲೂ ನಾನಿನ್ನೂ ಒಂದು ಹೇಳೋದು ಅಂತ ಹೇಳಿದ್ರೆ, ಈ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಗಳನ್ನೇ ಬಹಳಷ್ಟು ಜನ ಇದನ್ನ ಮಕ್ಕಳು ಆಗ್ತಿದ್ದ ಹಾಗೇನೆ ಬರ್ತಾ ಇದ್ದಾರೆ ಡಯಟ್ರಿ ಕೌನ್ಸಿಲಿಂಗ್. ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ, ನೀವು ಸರಿಯಾಗಿರುವಂತಹ ಡಯಟ್ ಅನ್ನ ಮಾಡಿದಾಗ ಮಗುವಿಗೆ ಫೀಡ್ ಮಾಡೋದಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಸರಿಯಾಗಿರೋ ಪ್ಲಾನ್ಡ್ ಡಯಟ್ ಅಲ್ಲಿ ಆತರ ಸಮಸ್ಯೆ ಬರೋದಿಲ್ಲಮ್ಮ. ಅಲ್ಲ, ಆಕ್ಚುಲಿ ನಂದು ವೇಟ್ ಜಾಸ್ತಿ ಆಗಿದೆ ಮೇಡಮ್. ಅದನ್ನೇ ನಾನು ಹೇಳ್ತಾ ಇರೋದು, ವೇಟ್ ರಿಡಕ್ಷನ್ ಮಾಡ್ಕೊಳ್ಳುವಾಗ ಮಗುವಿನ ಆರೋಗ್ಯಕ್ಕಾಗ್ಲಿ ನಿಮ್ಮ ಹಾಲಿನ ಉತ್ಪಾದನೆಗಾಗ್ಲಿ ಏನೊಂದು ತೊಂದರೆಯನ್ನ ಬರದೇನೆ ಸರಿಯಾಗಿರುವಂತಹ ಡಯಟ್ ಅನ್ನ ಪ್ಲಾನ್ ಮಾಡಬಹುದು ಅಂತ. ಅದ್ ಹೆಂಗ್ ಮಾಡ್ಬೋದು ಮೇಡಮ್? ಹೇಗೆ ಅಂತ ಹೇಳಿದ್ರೆ, ಇದು ಬಹಳ ದೀರ್ಘವಾಗಿರುವಂತದ್ದಾಗತ್ತೆ. ಒಂದು ಮಾಡಿ, ನೀವು ಬೆಳಗಿಂದ ರಾತ್ರಿ ತನಕ ಏನ್ ತಿಂತಾ ಇದ್ದೀರಾ ಅಲ್ವಾ, ಅದು ಒಂದು ವಾರದನ್ನ ಪಟ್ಟಿ ಮಾಡಿಮ್ಮ. ಪೂರ್ತಿ ಪಟ್ಟಿ ಮಾಡ್ಕೊಳ್ಳಿ, ಒಂಚೂರು ಬಿಡ್ದ ಹಾಗೆ, ನೀರಿಂದ ಹಿಡಿದು ಉಪ್ಪಿನಕಾಯಿ ತನಕ ಪಟ್ಟಿ ಮಾಡಿ. ಈ ಪಟ್ಟಿ ಮಾಡ್ಬಿಟ್ಟು ಬಹುಶಃ ನಿಮ್ಗೆ ಸಾಕಷ್ಟು ಮಾಹಿತಿ ಒಳಗೆ ಆಗ್ಲೇನೆ ಎಲ್ಲ ಮಾಧ್ಯಮಗಳಿಂದ ಸಿಕ್ಕಿರ್ಬಹುದು ನಿಮ್ಗೆ. ಅದ್ರೊಳಗೇನೆ ನಿಮಗೆ ಎಷ್ಟು ಮಟ್ಟಿಗೆ ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನೀವು ಯಾವ್ಯಾವ್ದು ಕೆಟ್ಟ ಆಹಾರಗಳು, ಎಂಟಿ ಕ್ಯಾಲೋರಿಗಳು ಅಂತ ಏನೇನಿದೆಯೋ ಅದನ್ನೆಲ್ಲ ತೆಗೆದು ಬಿಡಿ. ನೀವು ತೆಗಿತಾ ಬನ್ನಿ. ನಾನು ತುಪ್ಪ ಎಣ್ಣೆ ಏನು ಮುಗ್ತಾ ಇಲ್ಲ ಮೇಡಮ್, ಫುಲ್ ಬಿಟ್ಟಿದ್ದೀನಿ. ಅದು ಸರಿನೋ ತಪ್ಪೋ? ನೀವು ಬಾಣಂತಿ ಅಂತ ಹೇಳ್ತಾ ಇದ್ದೀರಾ, 5 ತಿಂಗಳು ಅಂತ ಹೇಳ್ತೀರಾ. ಮಗುಗೆ ವೀನ್ ಮಾಡಿದೀರಾ? ವೀನ್ ಮಾಡಿದೀರಾ ಅಂದ್ರೆ ಮಗುಗೆ ಪೂರಕ ಆಹಾರವನ್ನ ಕೊಡ್ತಾ ಇದ್ದೀರಾ? ಇನ್ನು ಕೊಟ್ಟಿಲ್ಲ ಅಲ್ಲ? ಮಗು ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಹಾಗಿದ್ದಾಗ ನೀವು ಒಂದು ಸ್ವಲ್ಪ ತುಪ್ಪವನ್ನ ತೆಗೆದುಕೊಳ್ಳಿಮ್ಮ.
ಒಂದು 10 ಗ್ರಾಮ್ ತುಪ್ಪ ತೆಗೆದುಕೊಳ್ಳಿ, ಬೇಕಾಗುತ್ತೆ ನಿಮ್ಗೆ ಅಲ್ಲಿ ಎನರ್ಜಿ. ಬಹುಶಃ ಬೇರೆ ಎಂಟಿ ಕ್ಯಾಲೋರಿಗಳನ್ನ ತೆಗೀರಿ. ನೀವು ಸಕ್ಕರೆ ಹಾಕೊಳ್ತಾ ಇದ್ರೆ ಕಾಫಿಗೆ ತೆಗೆದ್ಬಿಡಿ. ಕಾಫಿ ಏನ್ ಕುಡಿತಿಲ್ಲ, ಹಾಲನ್ನೇ ಓಕೆ, ಅದಕ್ಕೆ ಸಕ್ಕರೆ ತೆಗೆದ್ಬಿಡಿ. ಓಕೆ, ಸದ್ಯಕ್ಕೆ ನೀವು ಅಷ್ಟು ಮಾಡ್ಬೋದು. ಫೋನ್ ನಲ್ಲಿ ಇಷ್ಟನ್ನ ಹೇಳ್ಬಲ್ಲೆ ನಾನ್ ನಿಮ್ಗೆ. ಸಕ್ಕರೆ ತೆಗಿರಿ, ತುಪ್ಪ ಒಂಚೂರು ಬೇಕಾಗುತ್ತೆ. ಮಗು ಪೂರ್ತಿ ನಿಮ್ ಮೇಲೆ ಡಿಪೆಂಡ್ ಆಗಿದೆ. ಮಾಡಿ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ಹೇಳಿಮ್ಮ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಪೂಜಾ ಅಂತ. ಹೇಳಿಮ್ಮ. ಡಾಕ್ಟರ್, ನನ್ನ ಹೈಟ್ 158 ಸೆಂಟಿಮೀಟರ್ಸ್ ಇದೆ. 158? ಹೌದು. ಓಕೆ. ಅಂಡ್ ವೆಯ್ಟ್ 56 ಇದೆ. 158 to 56. ಹೌದು, 56 kgs ಇದೆ. ಇದು ಓವರ್ ವೆಯ್ಟ್ ಅಂತ ಆಗುತ್ತಾ ಅಥವಾ ನಾರ್ಮಲ್ ರೇಂಜ್ ಅಲ್ಲಿ ಬರುತ್ತದೆ? ನೀವು ನಾರ್ಮಲ್ ನಲ್ಲಿ ಅಪ್ಪರ್ ಲಿಮಿಟ್ ಅಲ್ಲಿ ಇದ್ದೀರಾ. ಓಕೆ, ಅಪ್ಪರ್ ಲಿಮಿಟ್ ಅಲ್ಲಿ ಬಂದಿದ್ದೀರಾ ನೀವು. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಭಾರತೀಯರಿಗೆ ಸ್ಟ್ಯಾಂಡರ್ಡ್ 23 ಬಾಡಿ ಮಾಸ್ ಇಂಡೆಕ್ಸ್ ಹೇಳ್ತೀವಿ. ನೀವು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೀವು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದಾಗ 22 ಹತ್ರ ಏನೋ ಬಂದಿತ್ತು. ಇಲ್ಲ, ಇನ್ ಸ್ವಲ್ಪ ಜಾಸ್ತಿ ಬರ್ಬೋದೇನೋ. ಓಕೆ, ಅಪ್ಪರ್ ಲಿಮಿಟ್ ಅಲ್ಲಿ ಇದ್ದೀರಾ ಅಂತ ಅದನ್ನೇ ನಾನು ಹೇಳಿದ್ದು. ನಾನು ಅಪ್ಪರ್ ಲಿಮಿಟ್ ಅಲ್ಲಿ ಇದ್ದೀರಾ, ಇನ್ ಜಾಸ್ತಿ ಹೋಗ್ಬೇಡಿ, ಈಗಿರೋಷ್ಟನ್ನ ಮೇಂಟೈನ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ವೆಯ್ಟ್ ನ ಮೇಂಟೈನ್ ಮಾಡಕ್ಕೆ ದಿನಕ್ಕೆ ಎಷ್ಟು ಕ್ಯಾಲರೀಸ್ ಆಫ್ ಫುಡ್ ನಾವು ತಗೋಬೇಕಾಗುತ್ತೆ? ನಿಮಗೆ 23 ಇದೆ ಅಂತ ಹೇಳಿ. ನಿಮ್ಮ ವೆಯ್ಟ್ ಎಷ್ಟು? 56 ಅಲ್ವಾ? ಹೌದು, 56. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿ ಬರುತ್ತೆ ಕೂತ್ಕೊಂಡು ಎಲ್ಲಾನು. ಒಂದ್ ಅಂದಾಜಿನ ಮೇಲೆ ಹೇಳ್ತೀನಿ, ಪೂರ್ತಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ನಾನು. ನೀವು ಎಷ್ಟು ಎನರ್ಜಿ ಬರ್ನ್ ಮಾಡ್ತೀರಾ ಅಂತ ಅನ್ನೋದ್ರ ಮೇಲೂ ಡಿಪೆಂಡ್ ಆಗತ್ತಮ್ಮ. ಈ ನ್ಯೂಟ್ರಿಷನಲ್ ಟ್ರೀಟ್ಮೆಂಟ್ ಗೆ ಸಾಕಷ್ಟು ನಮ್ಗೆ ಇನ್ಫಾರ್ಮೇಶನ್ ಬಂದ ಮೇಲೆನೆ ಕೊಡಕ್ ಆಗೋದು. ನಾನು ಒಂದ್ ಅಂದಾಜಿನ ಮೇಲೆ ಹೇಳ್ತೀನಿ, 1700 ಕ್ಯಾಲೋರಿ ಸಾಕು. ಯಾಕೆಂದ್ರೆ ನನ್ನ ಕ್ಲಿನಿಕ್ ಅಲ್ಲಿ ನಾನು ನೋಡ್ತಿರೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಯಾರು ಬರ್ನ್ ಮಾಡ್ತಾನೆ ಇಲ್ಲ. ಸೊ 1700 ಕ್ಯಾಲೋರಿ ಒಳಗಡೆ ಇಟ್ಕೊಳ್ಳಿ ನೀವು, ಸಾಕು. ಪ್ರೇಮ ಅವರೇ, ನಾವು ಮಾತನಾಡ್ತಾ ಇದ್ವಿ ಈ ಋತುಚಕ್ರದ ಏರುಪೇರು ಮುಂದೆ ಬಂಜೆತನಕ್ಕೂ ಕಾರಣ ಆಗಬಹುದು ಅಂತ. ಈ ಋತುಚಕ್ರದಲ್ಲಿ ಏರುಪೇರು ಕಾಣಿಸ್ಕೊಂಡಾಗ ಅದು ಕಾಣಿಸ್ಕೊಂಡಿರೋರು ತಾಯಿಗೆ ಹೇಳ್ಬೇಕು ಅಥವಾ ತಾಯಿ ಮಗುವಿಗೆ ತಿಳಿ ಹೇಳ್ಬೇಕು? ಇಲ್ಲಿ ತಾಯಿಯ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಅದು ಇತ್ತೀಚೆಗೆ. ಯಾಕೆ ಅಂತ ಹೇಳಿದ್ರೆ, ಇನ್ನೂ ಒಂದು ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಮೊದಲಿಗಿಂತ ಈಗ ಮೊದಲು ಹೆಣ್ಣು ಮಕ್ಕಳು 14 ವರ್ಷ ಆ ಸಮಯದಲ್ಲಿ ಆಜುಬಾಜಿನಲ್ಲಿ ಮೈನರಿತಾ ಇದ್ರು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, 9, 10, 11ಕ್ಕೆಲ್ಲ 6ನೇ ಕ್ಲಾಸು 7ನೇ ಕ್ಲಾಸ್ಗೆ ಬರೋ ವೇಳೆಗೆ ಮಕ್ಕಳು ಋತುಮತಿಯರಾಗ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ನಿಜವಾಗ್ಲೂ ಎಳೆ ಮಕ್ಕಳು. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿ ತಾಯಿಗೆ ಜಾಸ್ತಿ ಇರುತ್ತೆ, ತಾಯಿಗೆನೆ ಜಾಸ್ತಿ ಇರುತ್ತೆ. ಹಾಗಾಗಿ ತಾಯಿ ಇದನ್ನ ನೋಡ್ಕೊಳ್ಳೇಬೇಕಾಗಿ ಬರುತ್ತೆ. ನಾನು ಬಹುಶಃ ಇಲ್ಲಿ ಒಂದು ಎಜುಕೇಟ್ ಮಾಡೋ ದೃಷ್ಟಿಯಿಂದ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ. ಜನಕ್ಕೆ ಎಜುಕೇಟ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇದನ್ನ ಹೇಳ್ತಾ ಇರೋದು. ನನ್ನಲ್ಲಿ ಬಂದಂತಹ ಒಂದು ಹುಡುಗಿ ತನ್ನ ತಾಯಿಯೊಟ್ಟಿಗೆ ಬಂದಿದ್ಲು. ಏನಾಗಿದೆ ಅಂತ ಹೇಳಿದ್ರೆ, ಅವಳು 6ನೇ ಕ್ಲಾಸ್ ನಲ್ಲಿ ಋತುಮತಿ ಆದ್ಲಂತೆ. ಆ ಹುಡುಗಿ ಚಿಕ್ಕ ಮಗು, ಅದು ತುಂಬಾ ಚಿಕ್ಕ ಮಗು. 6ನೇ ಕ್ಲಾಸ್ ಅಂದ್ರೆ ಮಗುನೇ ಅದು. ಆ ಮಗು ನಂತರ ಅದು ಕೋ ಎಜುಕೇಶನ್ ಸ್ಕೂಲಿಗೆ ಸೇರ್ಕೊಂಡಿದೆ 8ನೇ ಕ್ಲಾಸಿಗೆ ಬಂದಾಗ. ಆ ಮಗುಗೆ ಅದು ಏನ್ ಅನ್ಸಿದ್ಯೋ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಇನ್ಫಾರ್ಮೇಶನ್ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗತ್ತಲ್ವಾ. ತನಗೆ ಇಂಥ ಡೇಟ್ಗೆನೆ ಕರೆಕ್ಟ್ ಆಗಿ ತಾನು ಪೀರಿಯಡ್ ಬರ್ಬೇಕು, ತನಗೆ ಬೇರೆ ದಿವಸ ಎಲ್ಲ ಬಂದ್ರೆ ತನ್ನ ಕಷ್ಟ ಆಗುತ್ತೆ ಕೋ ಎಜುಕೇಶನ್ ಕಾಲೇಜಲ್ಲಿ ಅಂತ ಆ ಮಗು ತಾನೇ ಈ ಬರ್ತ್ ಕಂಟ್ರೋಲ್ ಪಿಲ್ಗಳನ್ನ ತೆಗೆದುಕೊಂಡಿದೆ. ಅದು ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ. ಅದ್ ಹೇಗೆ ಆ ಒಂದು 12 ವರ್ಷದ ಬಾಲೆಗೆ ಈ ವಿಷಯ ಸಿಕ್ಕಿದೆ? ಹೇಗೆ ತಾಯಿಯಿಂದನೂ ಮುಚ್ಚಿಟ್ಟು ಹಾಗೆ ನಾನು ಅದನ್ನೇ ಕೇಳ್ತಾ ಇರೋದು. ತಾಯಿಗೆ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಕ್ಕೋಸ್ಕರ ನಾನು ಈ ಉದಾಹರಣೆಯನ್ನ ಕೊಡ್ತಾ ಇರೋದು. ಈ ಮಗು ಹಲವಾರು ವರ್ಷ ತೆಗೆದುಕೊಂಡಿದೆಯಂತೆ. ನಂತರ ಸಾಕಷ್ಟು ಸಮಸ್ಯೆಗಳಾಗಿ ಗೈನಕಾಲಜಿಸ್ಟ್ ಹತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಏನೆಲ್ಲ ಆಗ್ಬೇಕೋ ಎಲ್ಲ ಆಗಿದೆ. ಆಮೇಲೆ ಈಗ ನನ್ನ ಹತ್ರಕ್ಕೆ ಬಂದಿದ್ದಾರೆ ಅವರು. ಈ ತರಹದ ಒಂದು ಸಮಸ್ಯೆಯನ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲ ತಾಯಂದರಿಗೂ ನಾನು ಒಂದು ಹೇಳೋದು, ಈಗ ಮಕ್ಕಳು ಬಹಳ ಚಿಕ್ಕ ವಯಸ್ಸಿಗೆ ಆಗ್ತಿರೋದ್ರಿಂದ ಗಮನವನ್ನ ತಾಯಂದ್ರು ಹರಿಸ್ಬೇಕಾಗಿ ಬರತ್ತೆ. ದಯವಿಟ್ಟು ಕ್ಯಾಲೆಂಡರ್ ಮೇಲೆ ಮಾರ್ಕ್ ಮಾಡಿ. ನಾನು ಎಷ್ಟು ಸತಿ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಡೇಟ್ಸ್ ಹೇಳಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥದನ್ನ ಮಾಡಕ್ ಹೋಗ್ಬೇಡಿ. ಪ್ರತಿ ತಿಂಗಳು ನಿಮ್ಮ ಮಗಳ ಕೈನಲ್ಲಿ ಕೂಡ ನೀವು ಮಾಡಿಸ್ತಾ ಬನ್ನಿ. ನೀವು ಗಮನ ಇಟ್ಕೊಳ್ತಾ ನೋಡಿ ತಿಂಗಳಿಗೂ ಕರೆಕ್ಟ್ ಆಗಿ ಆಗ್ತಾ ಇದಾರ ಇಲ್ವಾ ಅಂತ. ಯಾಕಂದ್ರೆ ಈಗ ನಾನೊಂದು ಹೇಳಿದ್ದು ಬಹುಶಃ ರೇರೆಸ್ಟ್ ಆಫ್ ದಿ ರೇರ್ ಇರಬಹುದು. ಅದು ಅಂತದೊಂದು ಕೇಸನ್ನ ನಾನು ನೋಡಿದ್ದನ್ನ ನಾನು ಹೇಳ್ತಾ ಇರೋದು ಏನಂದ್ರೆ, ಜವಾಬ್ದಾರಿ ತಾಯಂದ್ರ ಮೇಲೆ ಖಂಡಿತವಾಗ್ಲೂ ಇದೆ. 10ನೇ ಕ್ಲಾಸ್ಗೋ PUCಗೋ ಋತುಮತಿ ಆದ್ಲು ಅಂದ್ರೆ ಸ್ವಲ್ಪ ಪರವಾಗಿಲ್ಲ. ಇವಾಗಂತೂ ತೀರಾ 6ನೇ ಕ್ಲಾಸು 7ನೇ ಕ್ಲಾಸ್ಗೆ ಅವರು ಋತುಮತಿಯರಾಗ್ತಾ ಇದ್ದಾರೆ. ಜವಾಬ್ದಾರಿ ತಾಯಿ
ತಂದೆಯರು ಕೂಡ ಜವಾಬ್ದಾರಿನ ತೆಗೆದುಕೊಳ್ಳೋದು ಒಳ್ಳೇದೇನೆ. ಎಲ್ಲರೂ ತೆಗೆದುಕೊಳ್ಳಿ. ಇಲ್ಲಿ ಇನ್ನೊಂದಿದೆ ಪ್ರೇಮ ಅವರೇ, ನಮ್ಮ ದೇಹದಲ್ಲಿ ತೂಕ ಹೆಚ್ಚಾದ ತಕ್ಷಣ ಇವರು ತುಂಬಾ ಗಾಬರಿ ಬಿದ್ದ್ಬಿಡ್ತಾರೆ. ಅದು ಶುರು ಆದಾಗ ಗಮನಿಸಿರ್ತಾರೋ ಇಲ್ವೋ, ಆಮೇಲೆ ಗಾಬರಿಯಿಂದ ಹೇಗಾದ್ರೂ ಆದಷ್ಟು ಬೇಗ ಇಳಿಸ್ಕೊಂಡ್ ಬಿಡ್ಬೇಕು. ತುಂಬಾ ಜಾಸ್ತಿ ಇಲ್ಲಿ ಅಪಾಯ ಇದೆ, ಇಲ್ಲಿ ಅಪಾಯ ಆಗತ್ತೆ. ಏನಂದ್ರೆ ತಪ್ಪು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಮತ್ತು ತಪ್ಪು ಕೇಂದ್ರಗಳಿಗೂ ಹೋಗ್ತಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಂದ್ರೆ ಅವರೇ ಇದನ್ನ ಗುರ್ತು ಹಿಡ್ಕೋಬೇಕು ಅಲ್ವಾ? ಹೌದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವಾಗ್ಲೇ ಹೇಳ್ದ ಹಾಗೆ ಇದು ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ ಅಲ್ವಾ. ಇದು ಈ ತೂಕವನ್ನ ಜಾಸ್ತಿ ಮಾಡ್ಕೊಳ್ತಾ ಇರೋದು, ಇದನ್ನ ಹಲವಾರು ಜನಗಳು ಹಲವಾರು ರೀತಿಯಲ್ಲಿ ಏನೋ ಹಣವನ್ನ ಗಳಿಸಿಕೊಳ್ಳುವಂತಹ ಒಂದು ವ್ಯಾಪಾರಿ ಮನೋಭಾವ ಬಂದ್ಬಿಟ್ಟಿದೆ. ಈ ವ್ಯಾಪಾರಿ ಮನೋಭಾವ ಇಲ್ಲದೆ ಬರೀ ನಿಮ್ಮ ಆರೋಗ್ಯವನ್ನ ನಾವು ವೃದ್ಧಿ ಮಾಡಿ ನಾವು ನಿಮ್ಮ ತೂಕವನ್ನ ಕಡಿಮೆ ಮಾಡ್ತೀವಿ ಅಂತ ಯೋಚನೆ ಮಾಡೋ ಶಕ್ತಿ ಜನಗಳಲ್ಲೇ ಬರಬೇಕು. ಇದು ಕೆಟ್ಟದ್ದು, ಇದು ಒಳ್ಳೇದು ಅಂತ ನಾನು ಇಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಆಗೋದಿಲ್ಲ. ಅದು ಜನಗಳೇ ಯೋಚನೆ ಮಾಡ್ಲಿ. ನೀವು ಹೋಗ್ತಾ ಇರೋ ಟ್ರೀಟ್ಮೆಂಟ್ ನಿಮ್ಮ ಶರೀರಕ್ಕೆ ಸಹಜವಾಗಿದೆಯಾ, ಇದು ನಿಮ್ಮ ಶರೀರಕ್ಕೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ವಾ ಅಂತ ಯೋಚನೆ ಮಾಡೋಷ್ಟು ಬುದ್ಧಿ ಎಲ್ರಿಗೂ ಇದ್ದೇ ಇದೆ. ನೀವು ಹೋಗ್ತಿರೋ ಟ್ರೀಟ್ಮೆಂಟು ಕಾಸ್ಟ್ ಎಫೆಕ್ಟಿವ್ ಅಂತ ಕೂಡ ನೋಡ್ಬೇಕಾಗಿ ಬರುತ್ತೆ. ನಿಮ್ಮ ಟ್ರೀಟ್ಮೆಂಟ್ ನಲ್ಲಿ ನೂರಾರು ಮ್ಯಾಜಿಕ್ ಗಳನ್ನ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ ಅಂತ ನಾನು ಅಂದ್ರೆ ಅವ್ರ ಮೇಲೂ ಜವಾಬ್ದಾರಿ ಇದೆ, ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ನಾನು ಅದನ್ನೇ ಹೇಳ್ತಾ ಇರೋದು. ನಿಮ್ಗೆ ಯೋಚಿಸ್ಕೊಳ್ಳೋ ಶಕ್ತಿ ಇದೆ, ನೀವು ಯೋಚಿಸ್ಕೊಳ್ಳಿ. ನಾವು ಬೇರೆಯವರು ಅದನ್ನ ಮಾಡ್ತಿದ್ರು ಅಂತ ಅನ್ನೋದಕ್ಕಿಂತ ನೀವು ಯಾಕೆ ಮುಗ್ಧರಾಗಿ ಹೋಗ್ತಾ ಇದ್ದೀರಾ. ತುಂಬಾ ಸಂತೋಷ. ಇಲ್ಲಿವರೆಗೂ ಬಂದು ಬಹು ಸೊಗಸಾಗಿ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು ದೂರದರ್ಶನಕ್ಕೆ. ಶೋಭಾ. ವೀಕ್ಷಕರೇ, ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬೇಕಾದ ಸಂಖ್ಯೆ 26607731 ಮತ್ತು 2656505999. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.